ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಶ್ಲೋಕ 35 ಮಂಗಳ ಮಾಡ್ಕೊಂಡಿದ್ವಿ. 36ನೇ ಶ್ಲೋಕನ ಗಮನಿಸಿದ್ವಿ. ಪರಮಾತ್ಮ ನಮ್ಮೆಲ್ಲರ ಯೋಗಕ್ಷೇಮವನ್ನ ಧರಿಸುವುದರಲ್ಲಿ, ಯೋಗಕ್ಷೇಮವನ್ನ ರಕ್ಷಿಸುವುದರಲ್ಲೇ ನಿಪುಣನಾಗಿರುವಂಥವನು. ಮತ್ತೆ ನಮಗೆ ಯಾವಾಗ ಶ್ರೇಯಸ್ಸನ್ನ ಕೊಡ್ಲಿ, ಯಾವಾಗ ಶ್ರೇಯಸ್ಸನ್ನ ಕೊಡ್ಲಿ ಅಂತ ಅದನ್ನೇ ಒಂದು ಉದ್ಯೋಗವಾಗಿ ಇಟ್ಕೊಂಡಿರುವಂಥವನು. ಹೀಗೆ ಇರುವಂಥ ಮತ್ತೆ ಈ ಲೋಕದ ಪರಲೋಕದ ಫಲಗಳನ್ನ ಕೊಡುವಂಥವನು, ದಯಾಕರನಾದವನು, ಸರ್ವಜ್ಞನಾದವನು, ಎಲ್ಲರ ಹೃದಯದೊಳಗೆ ಇರುವಂಥ ಆ ಪರಮಾತ್ಮನನ್ನ ನಾನು ಏನ್ ಕೇಳಬಹುದು? ಯಾಕೆಂದ್ರೆ ಅವನೇ ಹೃದಯದೊಳಗಿದ್ದಾನಲ್ವಾ. ಆದ್ರಿಂದ ಯಾವಾಗ್ಲೂ ನಾನು ನಿನ್ನನ್ನ ಸ್ಮರಿಸೋ ಹಾಗೆ ಮಾಡಪ್ಪ ಅನ್ನೋದು ಒಂದನ್ನು ಬಿಟ್ರೆ ಮಿಕ್ಕಿದ್ದೆಲ್ಲ ಪರಮಾತ್ಮನಿಗೆ ತನ್ನಿಂದ ತಾನೇ ಬೋಧೆ ಆಗ್ತಾ ಇರುತ್ತೆ. ಆದ್ರಿಂದ ಸದಾ ನಿನ್ನ ಸ್ಮರಣೆ ಬರುವಂತೆ ಮಾಡು ಪ್ರಭು ಅಂತ ಕೇಳುವುದರ ಮೂಲಕ ನಾವು ಆಶ್ರಯಿಸೋದಾದ್ರೆ ಪರಮಾತ್ಮನನ್ನೇ ಆಶ್ರಯಿಸಬೇಕು, ಇನ್ಯಾರನ್ನೂ ಆಶ್ರಯಿಸಬಾರದು. ಬೇಡೋದಾದ್ರೆ ಪರಮಾತ್ಮನನ್ನೇ ಬೇಡಬೇಕು, ಇನ್ಯಾರನ್ನೂ ಬೇಡಬಾರದು ಅನ್ನುವ ಒಂದು ರೀತಿಯಲ್ಲಿ ಪರಮಾತ್ಮ ಪರಮ ಆಶ್ರಯ ಅನ್ನುವ ಭಾವವನ್ನ ಗಮನಿಸಿಕೊಂಡು, ಅದು 35ನೇ ಶ್ಲೋಕದಲ್ಲಿ ಗಮನಿಸಿದ್ದು. 36ನೇ ಶ್ಲೋಕ. ಭಕ್ತೋ ಭಕ್ತಿ ಗುಣಾವೃತೆ ಮುದಮೃತಾ ಪೂರ್ಣೆ ಪ್ರಸನ್ನೆ ಮನಃ ಕುಂಭೆ. ಭಕ್ತೋ ಭಕ್ತ ಗುಣಾವೃತೆ ಮುದಮೃತಾ ಪೂರ್ಣೆ ಪ್ರಸನ್ನೆ ಮನಃ ಕುಂಭೆ. ಸಾಂಬ ತವಾಂಘ್ರಿ ಪಲ್ಲವ ಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ. ಸಾಂಬ ತವಾಂಘ್ರಿ ಪಲ್ಲವ ಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ. ಸತ್ವಂ ಮಂತ್ರಮುದೀರಯನ್, ಸತ್ವಂ ಮಂತ್ರಮುದೀರಯನ್ ನಿಜ ಶರೀರಾಗಾರ ಶುದ್ಧಿಂ ವಹನ್. ನಿಜ ಶರೀರಾಗಾರ ಶುದ್ಧಿಂ ವಹನ್. ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ. ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ ಕಲ್ಯಾಣಮಾಪಾದಯನ್. ಕಲ್ಯಾಣಮಾಪಾದಯನ್. ಕಲ್ಯಾಣವನ್ನ ಬಯಸುವವನು ಏನಪ್ಪ ಮಾಡ್ಬೇಕು ಅಂತ ಕೇಳಿದ್ರೆ ಅವನು ಪುಣ್ಯಾಹವನ್ನ ಮಾಡ್ಬೇಕು ಅನ್ನುವುದು ಪ್ರಧಾನವಾಗಿ ಇರುವಂತ ವಾಕ್ಯ ಇಲ್ಲಿ. ಆದ್ರಿಂದ ಕಲ್ಯಾಣ ಅಂದ್ರೆ ಸಾಮಾನ್ಯವಾಗಿ ಪುಣ್ಯಾಹ ವಾಚನ ಅಂತ ಮಾಡುವಾಗ ಆರಂಭದಲ್ಲೇ 4 ಬ್ರಾಹ್ಮಣರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನೀವೆಲ್ಲರೂ ಕೂಡ ನಮಗೆ ಮಂಗಳವನ್ನ ಆಶಂಸನೆ ಮಾಡಿ ಅಂತ. ಆದ್ರಿಂದ ಮೊದಲು ಆಯ್ಕೆ ಮಾಡ್ಕೊಳ್ಳೋದು ಇದು ಪ್ರತಿಯೊಂದು ಯಾಗದಲ್ಲೂ ಇದೆ. ಯಾಗದಲ್ಲೂ ಕೂಡ ಮೊದಲು ಮಾಡಿಸುವವನ ಅಂದ್ರೆ ಆಚಾರ್ಯತ್ವವನ್ನ ವಹಿಸೋವನನ್ನ ಆರಿಸ್ಕೋಬೇಕು, ಆಮೇಲೆ ಋತ್ವಿಕಗಳನ್ನ ಆಯ್ಕೆ ಮಾಡ್ಕೋಬೇಕು. ಹಾಗೆಲ್ಲ ಅವರ ಮೂಲಕ ನಾವು ಈ ಕೆಲಸವನ್ನ ಮಾಡಿಸ್ಕೊಳ್ಳೋದು. ಹಾಗೆ ಅವರನ್ನ ಆಯ್ಕೆ ಮಾಡಿಕೊಂಡ ನಂತರ ಅವರನ್ನ ನಾವು ಅವರಿಗೆ
ಒಂದು ಇದನ್ನ ಕೊಟ್ಟು, ಅಂದ್ರೆ ಈ ಕೆಲಸವನ್ನ ನೀವು ನೆರವೇರಿಸಿ ಕೊಡಿ ಅಂತ ಕೊಟ್ಟ ಮೇಲೆ ಪ್ರಧಾನ ಆಚಾರ್ಯತ್ವದಲ್ಲಿ ಇರ್ತಾರಲ್ಲ ಅವ್ರು ಹೇಳ್ತಾರೆ ಸ್ವಸ್ತಿ ಭವಂತೋ ಬ್ರುವನ್, ಮೊದಲು ಸುಮನ ಒಳ್ಳೆ ಮನಸ್ಸುಳ್ಳವರಾಗಿ ಆಗಿ, ಸುಮನ ಸ್ಮಃ, ಹೌದು ನಾವು ಒಳ್ಳೆ ಮನಸ್ಸುಳ್ಳವರಾಗಿದ್ದೇವೆ. ಒಳ್ಳೆ ಮನಸ್ಸಂದ್ರೆ ಏಕಾಗ್ರವಾದ ಮನಸ್ಸುಳ್ಳವರಾಗಿ ಇರಿ ಅಂತ. ಯಾವ ಒಂದು ಚಟುವಟಿಕೆ ನಡೀತಾ ಇದೆ ಆ ಚಟುವಟಿಕೆಯಲ್ಲಿ ನಿಮ್ಮ ಮನ ಬುದ್ಧಿ ಇಂದ್ರಿಯಗಳನ್ನ ಏಕಾಗ್ರಗೊಳಿಸಿಕೊಂಡು ಈ ಕೆಲಸ ನೆರವೇರಿಸಿದರೆ ಆಗ ತಾನೇ ಅದು ಫಲ ಆಗುತ್ತೆ. ಆದ್ರಿಂದ ಮನಸ್ಸಮಾಧಿ ಯತಾಂ ಅಂತಾರೆ. ಸಮಾಹಿತ ಮನಸ್ಮಃ, ನಮ್ಮ ಮನಸ್ಸನ್ನ ನಾವು ಏಕಾಗ್ರಗೊಳಿಸ್ಕೊಂಡಿದ್ದೇವೆ ಅಂತ ಅವರು ಉತ್ತರ ಕೊಡ್ತಾರೆ. ಆಮೇಲೆ ಸ್ವಸ್ತಿ ಭವಂತೋ ಬ್ರುವಂತು, ಸ್ವಸ್ತಿ ಅಂತ ಹೇಳಿ ಅಂತಾರೆ ಅವರು. ಓಂ ಸ್ವಸ್ತಿ, ಹಾಗೆ ಶಾಂತಿರಸ್ತು, ತುಷ್ಟಿರಸ್ತು, ಸೌಭಾಗ್ಯಮಸ್ತು, ಸೌಮಾಂಗಲ್ಯ, ಹೀಗೆ ಅಸ್ತು ಅಸ್ತು ಅಂತ ಹೇಳುವುದಕ್ಕೆ ಒಂದು ಗುಂಪನ್ನ ಆರಿಸ್ಕೊಂಡಿರ್ತಾರೆ. ಪುಣ್ಯಾಹ ಕಾರ್ಯವನ್ನ ಮಾಡುವಾಗ ಈ ರೀತಿಯಾಗಿ ಏನೇನನ್ನ ಒಳ್ಳೆಯ ಮನಸ್ಥಿತಿಯನ್ನ, ಸ್ವಸ್ತಿಯನ್ನ, ಕಲ್ಯಾಣ ಅಂದಾಗ ಶಾಂತಿ, ತುಷ್ಟಿ, ಪುಷ್ಟಿ, ಸಮೃದ್ಧಿ ಈ ಎಲ್ಲವನ್ನ ಬಯಸುವುದಾಗಿ ಪುಣ್ಯಾಹ ಎನ್ನುವ ಕಾರ್ಯವನ್ನ ಮಾಡ್ತಾರೆ. ಪುಣ್ಯಾಹ ಅನ್ನುವ ಶಬ್ದಕ್ಕೆ ಪುಣ್ಯ ಅಹ ಅಂದ್ರೆ ಶುದ್ಧವಾದ ಪವಿತ್ರವಾದ ದಿನ ಅಂತಷ್ಟೇ ಅರ್ಥ. ಆದ್ರೆ ಅದು ಹೇಗಪ್ಪ ಪವಿತ್ರವಾಗುತ್ತೆ ಅನ್ನುವುದಕ್ಕೆ ಆ ಪುಣ್ಯಾಹ ಕಾಲದಲ್ಲಿ ಉಚ್ಚಾರ ಮಾಡುವ ಮಂತ್ರಗಳನ್ನ ನೆನಪು ಮಾಡ್ಕೊಂಡ್ರೆ, ನಮಗೆ ಮಂತ್ರಗಳನ್ನ ಅರ್ಥ ಮಾಡ್ಕೊಂಡ್ರೆ ಅದು ಅರ್ಥ ಆಗುತ್ತೆ ಯಾವ ರೀತಿಯಲ್ಲಿ ಅದು ಪವಿತ್ರ ಆಗತ್ತೆ ಅಂತ. ಹಾಗಾಗಿ ಮಾಡುವಂತ ಯಾವ ಒಂದು ಕೆಲಸ ಇದ್ರೂ ಕೂಡ, ಸಾಧಾರಣವಾಗಿ ಒಂದು ನಾಮಕರಣ, ಒಂದು ತೊಟ್ಲ ಶಾಸ್ತ್ರ, ಏನೇ ಕೆಲಸ ಇದ್ರೂ ಕೂಡ ಪುಣ್ಯಾಹ ವಾಚನ ಅಂತ ಮಾಡ್ತಾರೆ. ಮನೆಯಲ್ಲಿ ಗತಿಸಿದ ಜೀವ ಇದ್ರೆ ಗತಿಸಿದ ಜೀವಕ್ಕೆ ಸಂಸ್ಕಾರ ಎಲ್ಲ ಮಾಡಿ ಮುಗಿದ ಮೇಲೆ ಎಲ್ಲ, ಅಂದ್ರೆ 12 ದಿನಗಳು ಕಳೆದ ಮೇಲೆ ಆಗಲೂ ಕೂಡ ಪುಣ್ಯ, ಅಂದ್ರೆ ಬದುಕು ಪವಿತ್ರತಮವಾಗಬೇಕು, ಬದುಕು ಮಂಗಳಮಯವಾಗಬೇಕು, ಬದುಕು ಶಾಂತಿ, ತುಷ್ಟಿ, ಪುಷ್ಟಿ, ಆರೋಗ್ಯ ಇತ್ಯಾದಿಗಳಿಂದ ಕೂಡಿರಬೇಕು ಅನ್ನುವುದು ಈ ಪುಣ್ಯಾಹದ ಸಂಕಲ್ಪ ಅಂತ ಅರ್ಥ ಆಯ್ತು. ಆದ್ರಿಂದಲೇ ಇಲ್ಲಿ ಕೇಳುವಾಗ ಕಲ್ಯಾಣ ಮಾಪಾದ ಎನ್ನ ಪುಣ್ಯಾಹಂ ಪ್ರಕಟೀಕರೋಮಿ ಅಂತ ಹೇಳ್ತಾ ಇದ್ದಾರೆ. ಕಲ್ಯಾಣವನ್ನ ಬಯಸಿದವನಾಗಿ ನಾನು ಪುಣ್ಯಾಹವನ್ನ ಮಾಡ್ತಾ ಇದ್ದೇನೆ, ಅಂದ್ರೆ ಪುಣ್ಯಾಹವನ್ನ ಮಾಡುವಂತೆ ನನಗೆ ಅನುಗ್ರಹಿಸು. ಇದು ಒಂದು. ಇನ್ನು ಪುಣ್ಯಾಹ ಮಾಡುವಾಗ ಒಂದು ಕಲಶವನ್ನ, ಇದೆಲ್ಲ ಹೇಳ್ಕೊಂಡಿದ್ದೇವೆ ಆದ್ರೆ ಮತ್ತೆ ಮರ್ತೋಗಿರುತ್ತೆ ಅನ್ನೋದಕ್ಕೆ ನೆನಪು ಮಾಡಿಕೊಡೋದು. 1 ಅಥವಾ 2 ಕಲಶಗಳನ್ನ ಇಡ್ತಾರೆ, ಅದೆಲ್ಲ ಹೇಳಿದೆ. ಕಲಶಕ್ಕೆ ಹೊರಗಡೆ ದಾರವನ್ನ, ಪವಿತ್ರವಾದ ದಾರವನ್ನ, ಅದು ಮಂತ್ರ ಹೇಳ್ತಾ ಸುತ್ತುತ್ತಾರೆ. ಆ ಕಲಶದಲ್ಲಿ ಮಂತ್ರವನ್ನ ಹೇಳ್ತಾ ನೀರು ತುಂಬುತ್ತಾರೆ. ಕಲಶವನ್ನೇ ಮೊದಲಿಗೆ ಪ್ರಧಾನವಾಗಿ ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿತ, ಹೀಗೆಲ್ಲ ಕಲಶವೇ ಒಂದು ಭಗವಂತನ ಸ್ವರೂಪ. ಅದರ ಒಳಗೆ ತುಂಬುವಂತ ಜಲ ಇದೆಯಲ್ಲ ಅದು ಆಪೋವಾಯುಧಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣಾವಾ ಆಪ ಪಶವ ಆಪೋ ಅನ್ನಮಾಪೋ ಸಮ್ರಾಡಾಪೋ ವಿರಾಡಾಪಸ್. ಹಾಗೆ ಆಪ ಅನ್ನುವುದೇ ಛಂದಾಗಸ್ಯಾಪೋ ಜ್ಯೋತಿಗಸ್ಯ, ಏನೇನಿದೆ ಆ ಎಲ್ಲ ಅಪ್ ಎನ್ನುವ ತತ್ವ ಅಂತ ಹೇಳ್ತಾ ಆ ಆಪ ಅನ್ನುವುದನ್ನ ನಾವು ಉಚ್ಚಾರ ಮಾಡಿದಾಗ್ಲೇ ನಿಮಗೆ ಗೊತ್ತಾಗಿರುತ್ತೆ. ಪ್ರಾಣವ ಆಪಹ, ಅನ್ನಮಾಪಹ, ಅಮೃತಮಾಪಹ, ಸಮ್ರಾಡಾಪಹ, ವಿರಾಡಾಪಹ, ಆ ರೀತಿ ಅಪ್ ಅನ್ನುವುದು ಎಲ್ಲವನ್ನ ಒಳಗೊಳ್ಳುತ್ತೆ. ಋಗ್ಯಜುಸ್ಸಾದಿ ವೇದಗಳು ಎಲ್ಲ. ಹಾಗಾಗಿ ಅದನ್ನ ಹೇಳ್ತಾ ಅಪ್ತತ್ವವನ್ನ ಪೂರ್ಣ ಮಾಡಿ ಅದರ ಮೇಲೆ ಅದರ ಒಳಗಡೆ ಪವಿತ್ರವಾದಂತ ನಾಣ್ಯ ಇತ್ಯಾದಿಗಳನ್ನ ಹಾಕಿ, ಆಮೇಲೆ ಮಂತ್ರಾಕ್ಷತೆ ಇತ್ಯಾದಿ ಇಟ್ಟು, ತುಳಸಿ, ಆ ನಂತರ ಒಂದು ಚಿಗುರನ್ನ ಇಟ್ಟು ಅದರ ಮೇಲೆ ಒಂದು ಕಾಯನ್ನ ಇಟ್ಟು ಆ ನಂತರ ಮಂತ್ರವನ್ನ ಉಚ್ಚಾರ ಮಾಡೋದು. ವರುಣನನ್ನ, ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡಿ ವರುಣನನ್ನ ಆವಾಹನೆ ಮಾಡೋದು. ಇದು ಒಂದು ಕಾರ್ಯ. ವರುಣನಿಗೆ ಮತ್ತೆ ಅರ್ಘ್ಯಪಾದ್ಯಾದಿ ಪೂಜೆಯನ್ನ ಮಾಡಿ ಆ ನಂತರ ವರುಣ ಆವಾಹನೆ ಮಾಡೋದು. ಇದು ಪುಣ್ಯಾಹ ಕಾರ್ಯ. ಅಂದ್ರೆ ಒಂದು ಸಣ್ಣ ಚಿತ್ರ. ಅದರಲ್ಲಿ ಈಗ ಇಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಕಲಶ ಅನ್ನುವುದು ಯಾವುದು ಅಂದ್ರೆ ನಮ್ಮ ಮನಸ್ಸು. ಆ ಮನಸ್ಸು ಎನ್ನುವ ಕುಂಭ, ಅದರಲ್ಲಿ ಏನು ನೀರನ್ನ ಹಾಕಿದ್ದೇವೆ ಅಂತ ಕೇಳಿದ್ರೆ ಮುದ ಅಂದ್ರೆ ಆನಂದ, ಮುತ್ತಂದ್ರು ಆನಂದ.
ಆ ಆನಂದದಿಂದ, ಆನಂದ ಅನ್ನೋದೇ ಅಮೃತ, ಆ ಆನಂದ ಅಮೃತ ಎನ್ನುವ ಜಲವನ್ನ ಅದರೊಳಗೆ ತುಂಬಿದ್ದೇವೆ. ಅದಕ್ಕೆ ಹೊರಗೆ ಕಟ್ಟಿರುವಂತ ದಾರ ಯಾವುದು? ಭಕ್ತಿ ಅನ್ನುವಂತ ದಾರ. ಭಕ್ತಿ ಗುಣಾವೃತೆ, ಗುಣ ಅಂದ್ರೆ ದಾರ, ಭಕ್ತಿ ಅಂದ್ರೆ ಭಕ್ತಿ. ಭಕ್ತಿ ಎಂಬ ಗುಣವನ್ನ ಆ ಕುಂಭಕ್ಕೆ ಕಟ್ಟಿದ್ದೇವೆ. ಒಳಗಡೆ ಯಾವ ನೀರನ್ನ ತುಂಬಿದ್ದೇವೆ? ಆನಂದಾಮೃತ ಎನ್ನುವ ನೀರನ್ನ ತುಂಬಿದ್ದೇವೆ. ಆಮೇಲೆ ಚಿಗುರು ಇಡ್ಬೇಕಲ್ಲ, ಅಂದ್ರೆ ಮಾವಿನ ಚಿಗುರು, ಎರಡು ವಿಳ್ಳೆದೆಲೆ, ಈ ತರ ಬೇರೆ ಬೇರೆ ತರ ಪದ್ಧತಿಗಳಿರುತ್ತೆ. ಇಲ್ಲಿ ಯುಗ ಪರಮಾತ್ಮನದು ಪಾದ ಯುಗ ಆದ್ರಿಂದ ಎರಡು ಅಂತ ಹೇಳಿದ್ದಾರೆ. ಒಂದು ಮಾವಿನ ಗೊಂಚಲು ಚಿಗುರು ತಾನೆ, ಗೊಂಚಲು ಇಡುತ್ತಾರೆ. ಆ ರೀತಿ ಅದು ಯಾತಕ್ಕೆ ಚಿಗುರು ಎಲೆ, ಹಾಗೆ ಪರಮಾತ್ಮನ ಪಾದ ಎರಡಿದೆಯಲ್ಲ, ಆ ಪರಮಾತ್ಮನ ಪಾದ ಎಂಬುದನ್ನ ಆ ಚಿಗುರಾಗಿ ಎಲೆಯಾಗಿ ನಾವು ಭಾವಿಸಿಕೊಂಡು ಅದರ ಮೇಲೆ ಕಾಯಿ ಇಡ್ತೇವಲ್ಲ, ಅದು ಕಾಯಿ ಅನ್ನುವುದು ಕಾಯಿ ಅಲ್ಲ. ಸಾಮಾನ್ಯವಾಗಿ ಅದನ್ನ ಪೂರ್ಣ ಫಲ ಅಂತ ಕರೀತಾರೆ. ಅದು ಇಲ್ಲಿ ಯಾವ್ದಪ್ಪ ಪೂರ್ಣ ಫಲ ಅಂದ್ರೆ ಸಂವಿತ್, ಜ್ಞಾನ ಎನ್ನುವುದು ಪೂರ್ಣ. ಜ್ಞಾನ ಎಂಬ ಪೂರ್ಣ ಫಲವನ್ನ ಇಟ್ಟ ಮೇಲೆ ಇಷ್ಟು ರೆಡಿ ಆಯ್ತು. ಈಗ ನಾವು ಹೇಳಿದ್ವಲ್ಲ, ಮಂತ್ರ ಹೇಳ್ಬೇಕಲ್ಲ, ವರುಣನಿಗೆ ಸಂಬಂಧಪಟ್ಟ ಮಂತ್ರ. ಆ ಮಂತ್ರ ಯಾವ್ದಪ್ಪ ಅಂದ್ರೆ ಸತ್ವಂ ಮಂತ್ರ ಮುದೀರಯನ್, ಸತ್ವ ಎನ್ನುವ ಮಂತ್ರ. ಅಥವಾ ಸತ್ವ ಅಂದ್ರೆ ಸತ್ವ ತುಂಬಿದ, ಮೇಲೆ ಹೇಳಿದ್ವಲ್ಲ, ಸಮಾಹಿತ ಮನಸೋ ಭವ, ಸಮಾಹಿತ ಮನಸ್ಕಾ ಭವಂತು, ಸಮಾಹಿತ ಮನಸ ಸ್ಮಃ ಅಂದ್ರೆ ಆ ಸಮಾಹಿತವಾದ ಮನಸ್ಸು. ಹಾಗಿದ್ದಾಗ ಏನಾಗುತ್ತೆ? ಹಾಗೆ ಆಡಿದ ಮಾತು ಅರ್ಥಪೂರ್ಣವಾಗುತ್ತೆ, ಬಲವತ್ತರವಾಗುತ್ತೆ, ವೀರ್ಯವತ್ತರವಾಗುತ್ತೆ. ಹಾಗಾಗಿ ಮನಸ್ಸು ಬುದ್ಧಿ ಇಂದ್ರಿಯಗಳು ಒಂದಾಗಿ ಇರುವಾಗ ಹೇಳುವಂತ ಮಾತು ಅದು ಪರಿಪೂರ್ಣ ಶಕ್ತಿಶಾಲಿಯಾಗುತ್ತೆ. ಹಾಗಾಗಿ ಸತ್ವಂ ಮಂತ್ರಂ ಅಂತ ಒಂದರ್ಥವನ್ನ ಮಾಡ್ಕೊಳ್ಬಹುದು. ಇನ್ನು ಸತ್ವಂ ಅಂದಾಗ ಸಹ ತ್ವಂ ಎರಡು ಪದಾರ್ಥ ಇದೆ. ಈಗ ನಾವು ಕುಂಭದೊಳಗೆ ತುಂಬಿದ ಎಲ್ಲ ವಸ್ತುಗಳು, ಯಾವ ವಸ್ತುಗಳು, ಅದು ಇಡೀ ವಿಶ್ವಾಂಡ ಬ್ರಹ್ಮಾಂಡವಾಗಿ ವ್ಯಾಪಿಸಿರುವಂತ ಪಶು ಪಕ್ಷಿ ಮೃಗಾದಿಗಳಿಂದ ಹಿಡಿದು ಚರಾಚರಾದಿಗಳಿಂದ ಹಿಡಿದು ಎಲ್ಲವನ್ನ ಒಳಗೊಳ್ಳುವಂಥದ್ದು. ಆದ್ರಿಂದ ಹಾಗೆ ಸತ್ವಂ ಅನ್ನುವಂತಹ ಮಂತ್ರವನ್ನ ಹೇಳ್ತಾ, ಇನ್ನು ಸತ್ವಂ ಅಂತ ಹೇಳುವಾಗ ನಮ್ಗೇನು ಗೊತ್ತಿಲ್ಲಪ್ಪ, ಏನು ಗೊತ್ತಿಲ್ಲ ಅಂದಾಗ ಮೂಲ ಮಂತ್ರದಿಂದ ಎಲ್ಲ ಕೆಲಸ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ನಾವು ಹಿಂದೆ ನೆನಪಿಸಿಕೊಂಡಿದ್ವಿ ಹಿಂದಿನ ಇದರಲ್ಲಿ. ಮೂಲ ಮಂತ್ರ ಅಂದ್ರೆ ಏನು ಗೊತ್ತಿಲ್ಲ, ಓಂಕಾರ ಒಂದೇ ಗೊತ್ತು, ಓಂಕಾರನ ಉಚ್ಚಾರ ಮಾಡಕ್ಕೆ ಅರ್ಹತೆ ಇಲ್ವಂತೆ ಅಂತ ಏನೋ ಅವರವರ ವಿಶ್ವಾಸ ಇದ್ರೆ ಆಗ ಮೂಲ ಮಂತ್ರ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ, ನಾರಾಯಣಾಯ ನಮಃ, ಆ ರೀತಿಯಾಗಿ ನಮೋ ನಾರಾಯಣಾಯ, ಈ ರೀತಿಯಾಗಿ ನಾವು ಯಾವ ಒಂದು ಇದನ್ನ ಹೇಳಕ್ ಹೊರಟಿದೇವೋ, ಈಗ ಶ್ರೀಮಾತ ಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಈ ರೀತಿಯಾಗಿ ಏನು ಗೊತ್ತಿದೆ ಆ ಒಂದೇ ಹೇಳ್ತಾ ಹೋಗೋದು, ಅದೇ ಮಂತ್ರ ಆಗುತ್ತೆ. ಆದ್ರಿಂದ ಸತ್ವಂ ಮಂತ್ರ ಅಂದಾಗ ಇಲ್ಲಿ ನಮಃ ಶಿವಾಯ ಎಂಬ ಮಂತ್ರದಿಂದ ಅಂತನೂ ಅರ್ಥ ಮಾಡ್ಬೋದು. ಹಾಗೆ ನಮಗೇನು ಗೊತ್ತಿಲ್ಲದೆ ಇರುವಾಗ ಎಲ್ಲಕ್ಕೂ ಕೂಡ ನಮಃ ಶಿವಾಯ, ಓಂ ನಮಃ ಶಿವಾಯ ಅಥವಾ ಓಂ ಬರೀ ಅಷ್ಟೇ ಗೊತ್ತಿದ್ರೆ ಭಗವಂತನನ್ನ ಆವಾಹನೆ ಮಾಡ್ತೇನೆ, ಭಗವಂತನಿಗೆ ಸಿಂಹಾಸನವನ್ನ ಕೊಡ್ತೇನೆ, ನಮಃ ಶಿವಾಯ ಸಿಂಹಾಸನವನ್ನ ಕೊಡ್ತೇನೆ, ನಮಃ ಶಿವಾಯ ಪಾದ್ಯವನ್ನ ಕೊಡ್ತೇನೆ, ನಮಃ ಶಿವಾಯ ಅರ್ಘ್ಯವನ್ನ ಕೊಡ್ತೇನೆ, ಹಾಗೆ ಎಲ್ಲಕ್ಕೂ ಕೂಡ ಅದು ಒಂದನ್ನೇ ಹೇಳಬಹುದು ಅನ್ನುವುದು ಶಾಸ್ತ್ರದಲ್ಲಿ ಇದೆ. ಹಾಗೆ ಸತ್ವಂ ಮಂತ್ರ ಮುದೀರಯನ್, ಸತ್ವಂ ಎಂಬ ಮಂತ್ರವನ್ನ ಹೇಳ್ತಾ ನಾನೇನ್ ಮಾಡ್ತೀನಿ, ನಿಜ ಶರೀರ ಆಗಾರ, ನನ್ನ ಶರೀರವೇ ಮನೆ, ಆ ನನ್ನ ಶರೀರ ಎಂಬ ಮನೆಯನ್ನ ಶುದ್ಧಿ ಮಾಡಿಕೊಳ್ಳುವುದಕ್ಕೆ, ನನ್ನ ಈ ಶರೀರವನ್ನ ಕಲ್ಯಾಣಮಯವಾಗಿ ಮಾಡಿಕೊಳ್ಳುವುದಕ್ಕೆ, ಪುಣ್ಯಮಯವಾಗಿ ಮಾಡಿಕೊಳ್ಳುವುದಕ್ಕೆ. ಯಾಕೆ ಅದು ಮಾಡೋದು? ಭಗವಂತ ಬಂದು ನೆಲೆಸಬೇಕು, ಭಗವಂತ ಬಂದು ಈ ಮನೆಯೊಳಗೆ ವಾಸ ಮಾಡ್ಬೇಕು, ಅದಕ್ಕೋಸ್ಕರ ನಾವು ಪ್ರತಿದಿನವೂ ಕೂಡ ಮನೆಯನ್ನ ಗುಡಿಸೋದು, ಮನೆಯ ಮುಂದೆ ಗುಡಿಸೋದು, ನೀರ್ ಹಾಕೋದು, ರಂಗೋಲಿ ಇಡೋದು, ಮನೆ ಬರ್ಸೋದು ಎಲ್ಲವೂ ಕೂಡ ಭಗವಂತನ ಆವಾಸ ಸ್ಥಾನ. ಇದು ಭಗವಂತ ಇಲ್ಲಿ ಬಂದು ನೆಲೆಸಲಿ, ರಂಗ ಒಲಿ
ಅಂತ ರಂಗನೇ ಒಲಿಯಪ್ಪ, ಪರಮಾತ್ಮನೇ ಒಲಿ ಎಂಬುದಾಗಿ ರಂಗೋಲಿಯನ್ನ ಇಟ್ಟು ಪರಮಾತ್ಮನನ್ನ ಸ್ವಾಗತಿಸುವುದಕ್ಕೆ ಮಾಡುವ ಕೆಲಸ ತಾನೆ ಅದು. ಹೊರ ಆಗಾರ ಇದು ಪರಮಾತ್ಮನ ವಾಸ ಮಾಡುವ ಒಂದು ಜಾಗವಾಗಿ, ಆದ್ರಿಂದಲೇ ಇದನ್ನ ಪುರ ಅಂತ ಕರೀತಾರೆ. ಪರಮಾತ್ಮ ಅನೇಕ ವಿಧ ಪುರಗಳನ್ನ ನಿರ್ಮಾಣ ಮಾಡಿಕೊಂಡ, ಈ ರೀತಿ ಎಲ್ಲ ಬರುತ್ತೆ. ಒಟ್ಟಿನಲ್ಲಿ ಈ ಒಂದು ಪುರ ಶುದ್ಧ ಮಾಡ್ಕೊಳ್ಳೋದು ಯಾತಕಪ್ಪ ಅಂದ್ರೆ ಪರಮಾತ್ಮ ಬಂದು ನೆಲೆಸೋದಕ್ಕೆ ಅನ್ನುವುದನ್ನ ಈ ಶ್ಲೋಕದ ಅಭಿಪ್ರಾಯವಾಗಿ ನಾವು ಮೊದಲು ತಗೊಳ್ಬೇಕು. ಏನ್ ಮಾಡ್ಬೇಕು? ಭಕ್ತ ನಾನು ಭಕ್ತ ಅಂತ ಆಗಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಭಕ್ತಿ ಎಂಬ ದಾರದಿಂದ ಸುತ್ತು ಕಟ್ಕೊಳ್ಬೇಕು. ಹಾಗೆ ಭಕ್ತಿಯಿಂದ ದಾರದಿಂದ ಸುತ್ತು ಕಟ್ಟಿ ಆನಂದಾಮೃತ ಅನ್ನುವ ನೀರನ್ನ ತುಂಬಿಕೊಂಡಿರುವಂತ ಮನಸ್ಸು ಎನ್ನುವ ಕುಂಭ, ಅದರೊಳಗೆ ಭಗವಂತನ ಪಾದಾರವಿಂದಗಳನ್ನ ಇರಿಸಿಕೊಂಡು ಅದರ ಮೇಲೆ ಭಗವಂತ ಅನ್ನುವುದರ ಸ್ವರೂಪ ಜ್ಞಾನ. ಭಗವಂತ ಈಗ ಶಿವ ಅಂದ್ರೆ ಜಟಾಜೂಟನಾಗಿದ್ದಾನೆ, ಚಂದ್ರಚೂಡನಾಗಿದ್ದಾನೆ, ಸರ್ಪಭೂಷಣನಾಗಿದ್ದಾನೆ, ಗಜ ಚರ್ಮಾಂಬರಧಾರಿಯಾಗಿದ್ದಾನೆ, ತ್ರಿಶೂಲಧಾರಿಯಾಗಿದ್ದಾನೆ, ಮೃಗಧಾರಿಯ, ಈ ರೀತಿಯಾಗಿ ಆ ಜ್ಞಾನದೊಡಗೂಡಿ ಸಂವಿತ್ ಫಲ ಅದರೊಡಗೂಡಿ ಆ ಪರಮಾತ್ಮನನ್ನ ನೆನಪಿಸಿಕೊಳ್ಳುತ್ತಾ ಸತ್ವಂ ಎನ್ನುವ ಮಂತ್ರವನ್ನ ಉಚ್ಚಾರ ಮಾಡ್ತಾ ಇದ್ರೆ ಆಗೇನಾಗುತ್ತೆ? ಈ ಶರೀರ ಎಂಬುದು ಮಂಗಳಮಯವಾಗುತ್ತೆ. ಆಗ ಶರೀರ ಮಂಗಳಮಯವಾದಾಗ ಪರಮಾತ್ಮ ಅಂಬ ಒಡಗೂಡಿ ಪಾರ್ವತಿ ಒಡಗೂಡಿ ಬಂದು ನೆಲೆಸುವುದಕ್ಕೆ ಅವಕಾಶವಾಗುತ್ತೆ. ಆಗ ನಾನೇನಾಗ್ತೀನಿ? ಭಕ್ತನಾಗುತ್ತೇನೆ. ಭಕ್ತ ಅನ್ನುವುದಕ್ಕೆ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ, ಭಕ್ತ ಅನ್ನುವುದು ನಾನು ಯಾವಾಗ ಆಗ್ತೀನಿ ಅಂತ ಕೇಳಿದ್ರೆ, ಇಷ್ಟೆಲ್ಲ ಮಾಡ್ಕೊಂಡಾಗ ಮೊದಲು ಭಕ್ತಿ ಎಂಬುದನ್ನ ಬೆಳೆಸ್ಕೊಳ್ಬೇಕು. ಭಕ್ತಿ ಅನ್ನುವುದನ್ನ ಬೆಳೆಸ್ಕೊಂಡಾಗ ಆನಂದಾಮೃತ ಅನ್ನೋದು ಮನಸ್ಸೊಳಗೆ ತುಂಬಿಕೊಳ್ಳುತ್ತೆ. ಆಗ ಭಗವಂತನ ಪಾದಾರವಿಂದಗಳ ಧ್ಯಾನ ಎಂಬುದು ದಿನ ದಿನಕ್ಕೆ ಘನ ಆಗುತ್ತಾ ಹೋಗುತ್ತೆ. ಹಾಗೆ ಭಗವಂತನ ಪಾದಾರವಿಂದಗಳಿಂದ ಪಾದದಿಂದ ಆಮೂಲಾಗ್ರ ಭಗವಂತನ ಚಿಂತನೆಯನ್ನ ಮಾಡ್ತಾ ಭಗವಂತನ ಸ್ವರೂಪವು ಘನವಾಗಿ ಮನದೊಳಗೆ ಭದ್ರವಾಗಿ ನಿಲ್ಲುವಂತೆ ಆದಾಗ ನಿರಂತರವಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಶಿವಮಂತ್ರವನ್ನ ನಿರಂತರ ಜಪಿಸ್ತಾ ಇದ್ರೆ ಏನಾಯ್ತು? ನಾನು ಭಕ್ತನಾಗುತ್ತೇನೆ. ಹಾಗೆ ನಾನು ಭಕ್ತನಾಗುವಂತೆ ಪರಮಾತ್ಮ ನೀನು ಮಾಡಪ್ಪ ಅನ್ನುವುದು ಶ್ಲೋಕದ ಸಾರಾಂಶ. ಇನ್ನು ಸತ್ವಂ ಅಂತ ಹೇಳುವಾಗ ನಾನು ಸತ್ವಂ ಅನ್ನುವುದಕ್ಕೆ ಏನಂತ ಹೇಳಿದೆ? ಪರಮಾತ್ಮ ನೀನು ಅಂದ್ರೆ ಸಹ ತ್ವಂ ಅಂತ ಹೇಳಿದ್ನಲ್ಲ, ಅದಕ್ಕೆ ನಮ್ಗೆ ವಿಷ್ಣು ಪುರಾಣದಲ್ಲಿ ಬರುವಂತ ಒಂದು ಮಾತು ಆಧಾರವಾಗಿ ಸಿಕ್ಕತ್ತೆ. ಸಕಲ ಇದಂ, ಇದ್ಯಾವುದು? ಸಕಲಮಿದಂ. ಯಾವ್ದನ್ನ ನಾವು ಹೇಳಿದ್ವಿ? ಆಪೋವಾ ಇದಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣವ ಆಪಃ ಪಶವ ಆಪಃ ಅನ್ನಮಾಪಃ ಸಮ್ರಾಡಾಪಃ ಅಮೃತಮಾಪಃ ಸಮ್ರಾಡಾಪಃ ವಿರಾಡಾಪಃ ಛಂದಾಗಸ್ಯಾಪಃ ಜ್ಯೋತಿಗಸ್ಯಾಪಃ ಅಂತ ಏನೇನ್ ಹೇಳಿದ್ವಿ? ಜ್ಯೋತಿಗಿಂಶಿ ಅಂದ್ರೆ ಆಕಾಶದಲ್ಲಿರುವ ನಕ್ಷತ್ರ. ಆ ಎಲ್ಲವೂ ಕೂಡ ಸಕಲಮಿದಂ. ಅದನ್ನ ಏನಂತ ಕರೆಯೋದು? ಅಹಂ ಅನ್ನುವ ಶಬ್ದವಾಚ್ಯವಾಗಿ ಇಟ್ಕೊಳ್ಳೋದು. ಇನ್ನು ವಾಸುದೇವ ಇದ್ದಾನಲ್ಲ ಅವನು ಪರಂ, ಶಿವ ಇದ್ದಾನಲ್ಲ ಅವನು ಪರಂ, ಸ ತ್ವಂ. ಆ ರೀತಿಯಾಗಿ ಪುಮಾನ್ ಪರಮೇಶ್ವರ, ಆ ಪರಮ ಪುರುಷ ಇದ್ದಾನಲ್ಲ ಅವನೇ ಪರಮೇಶ್ವರ. ಸ ಏಕ ಏವ ಇತಿ ಮತಿರಚಲ. ಅವನೊಬ್ಬನೇ, ಅವನೇ ಇದು, ಅವನೇ ಇದು, ಇದು ಅವನು ಅನ್ನುವ ಅಚಲವಾದ ಮತಿ ಇದೆಯಲ್ಲ, ಅದು ಭವತ್ಯನಂತೆ ಹೃದಯಗತೆ. ಅನಂತನು ಹೃದಯದೊಳಗೆ ನೆಲೆಸಿದಾಗ ಈ ಒಂದು ಅರಿವು ಜೀವಿಯಲ್ಲಿ ಬರುತ್ತೆ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಆದ್ರಿಂದ ಸತ್ವಂ ಅಂದಾಗ ಯಾವ ಪದಾರ್ಥ ಸ ಎನ್ನುವುದಾಗಿದೆಯೋ ಅದೇ ಪದಾರ್ಥ ತ್ವಂ ಎಂಬ ನಿರ್ದೇಶದಿಂದ ಇಲ್ಲಿ ಅನುಭವಕ್ಕೆ ಬರ್ತಾ ಇರುವಂತದ್ದಾಗಿದೆ. ಅದೇ ಇದು ಅನ್ನುವ ಅರಿವಿನಿಂದ ಮಾಡುವಂತ ಪೂಜೆ ಮಂತ್ರ ಅದು ಸತ್ವಂ. ಯಾವುದನ್ನ ನಾನು ನಮಃ ಶಿವಾಯ ಎಂಬುದಾಗಿ ಶಿವ ಎಂಬ ಶಬ್ದದಿಂದ ಕರೀತಾ ಇದ್ದೇನೋ ಆ ಶಿವ ಎಂಬುದೇ
ವಿಶ್ವವಾಗಿದೆ. ಆ ಶಿವ ಎಂಬುದೇ ಅನ್ನವಾಗಿದೆ. ಆ ಶಿವ ಎಂಬುದೇ ಕುಂಭದ ಹೊರಮುಖ ಆಗಿದೆ. ಆ ಶಿವ ಎಂಬುದೇ ಕುಂಭವನ್ನ ಸುತ್ತಿ ಕಟ್ಟಿರುವ ದಾರವಾಗಿದೆ. ಆ ಶಿವ ಎಂಬುದೇ ಕುಂಭದೊಳಗೆ ತುಂಬಿರುವ ನೀರಾಗಿದೆ. ಆ ಶಿವ ಎಂಬುದೇ ಪಶು ಪಕ್ಷಿ ಪ್ರಾಣಿಗಳ ಆ ಒಂದು ತತ್ವ ಅದು ಹೃದಯದಲ್ಲಿ ಉಂಟಾಗಬೇಕು. ಅದು ವಿಷ್ಣು ಪುರಾಣದಲ್ಲಿ ನಾವು ನೋಡುವಂಥದ್ದು. ಆ ಒಂದು ಭಾವದಿಂದ ಶಿವ 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 ಎಂಬುದಾಗಿ ಹೇಳ್ತಾ ಇದ್ರೆ ಏನಾಗುತ್ತೆ, ಭಕ್ತಿಯ ಒಂದು ಉಕ್ಕುವಿಕೆ, ಅದೇ ತಾನೇ ಶಿವ ಆನಂದ ಲಹರಿ. ಆ ಭಕ್ತಿ ಮೇಲೆ ಮೇಲೆ ಏರ್ತಾ ಅದು ಹೆಚ್ಚಾಗುತ್ತೆ. ಹಾಗಾದಾಗ ಪರಮಾತ್ಮ ಬೇರೆ ಅನ್ನುವ ಭಾವ ಅಳಿಸಿ ಹೋಗುತ್ತೆ. ಅದು ಅಂತ ಒಂದು ಪುಣ್ಯಾಹ ಆಗುವ ಪುಣ್ಯಾಹ ನಾನು ಮಾಡ್ಕೊಳ್ಳೋದು ಯಾಕೆ ಅಂದ್ರೆ ಈ ಒಂದು ಶರೀರ ಶುದ್ಧಿಯಿಂದ ನೀನು ಬಂದು ನಿರಂತರವಾಗಿ ಇಲ್ಲಿ ನೆಲೆಸಬೇಕು ಅಂತ. ಇನ್ನು ಪುಣ್ಯಾಹ ಮಂತ್ರ ಅಂತ ನಾನು ಹೇಳುವಾಗ ಯಾತಕ್ಕೆ ಪುಣ್ಯಾಹ ಮಂತ್ರ ಒಂದು ವೈಶಿಷ್ಟ್ಯ, ನಿಜವಾಗಿ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಆದ್ರಿಂದ ನಾವು ಹೇಳ್ಬೇಕು ಅಂತ ಅಲ್ಲ. ಗೊತ್ತಿಲ್ಲದೆ ಇದ್ರೂ ಕೂಡ ಒಂದೇ ಗೊತ್ತಿದ್ರೆ ಸಾಕು ಅಂತ ತಾನೇ ಇಲ್ಲಿ ಹೇಳ್ತಾ ಇದೆ. ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಬರ್ತಾ ಇರ್ಬೇಕು. ಆ ಭಗವಂತನ ನಾಮಸ್ಮರಣೆ ಶರೀರದೊಳಗಿರುವ ಸಕಲ ಕಲ್ಮಶಗಳನ್ನ ಚೇತೋದರ್ಪಣ ಮಾರ್ಜನಂ. ಚೇತ ಅದರ ಒಳಗೆ ಜನ್ಮಗಳಲ್ಲಿರುವ ಕಲ್ಮಶಗಳ ಘನ ಪರದೆ, ಗಟ್ಟಿ ದಪ್ಪ ಪರದೆ, ಸಿಮೆಂಟು ವಜ್ರ ಮೊದಲು ಅರಿತಾ ಇದ್ರಲ್ಲ ವಜ್ರಗಾರೆ ಅಂತ, ಆ ವಜ್ರಗಾರೆ ತರಹ ಘನ ಆಗ್ಬಿಟ್ಟಿರುತ್ತೆ. ಅದನ್ನ ತೆಗೆಯೋದಕ್ಕೆ ಸಾಧ್ಯ ಇರೋದು ಭಗವಂತನ ನಿರಂತರ ಸ್ಮರಣೆ. ಅದು ತೊಳೆದು ಚೇತವನ್ನ ಫಳ ಮಾಡಿಬಿಡುತ್ತೆ. ಆಗ ಏನಾಗುತ್ತೆ, ಒಳಗೆ ಪರಮಾತ್ಮ ಹೊರಗೆ ಪರಮಾತ್ಮ, ಅಲ್ಲಿ ಪರಮಾತ್ಮ ಇಲ್ಲಿ ಪರಮಾತ್ಮ, ಮೇಲೆ ಪರಮಾತ್ಮ, ಆ ರೀತಿ ಪರಮಾತ್ಮಮಯವಾದ ಒಂದು ಅನುಭೂತಿ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದು ಮಾತು. ಇದನ್ನ ಯಾಕೆ ಹೇಳಕ್ ಬಂದೆ ಅಂದ್ರೆ ಆ ಪುಣ್ಯಾಹ ಮಂತ್ರವನ್ನು ಕೂಡ ಪ್ರತಿದಿನ ಹೇಳ್ಕೊಳ್ತಾ ಇದ್ರೆ ಜೀವಿ ಪರಮ ಶುದ್ಧನಾಗುತ್ತಾನೆ ಅಂತ ಅಲ್ಲಿದೆ. ಆ ಮಾತು ನೆನಪಾಗಿ ಇಷ್ಟು ಹೇಳಿದೆ. ಎಲ್ಲರಿಗೂ ಕೂಡ ಪುಣ್ಯಾಹ ಮಂತ್ರ ಹೇಳ್ಕೊಳ್ಳೋದಕ್ಕೆ ಮಂತ್ರ ಮೊದಲು ಗೊತ್ತಿರ್ಬೇಕಲ್ಲ, ಅದಕ್ಕೋಸ್ಕರ. ಅದ್ ನಮ್ಗೇನು ಗೊತ್ತಿಲ್ಲದೆ ಇದ್ದಾಗ ಭಗವನ್ ನಾಮವನ್ನ ಉಚ್ಚಾರ ಮಾಡ್ತಾ ಇದ್ರೆ ಸಾಕು. ಪವಮಾನಸ್ಸು ವರ್ಜನಃ, ನಾನು ಪುಣ್ಯಾಹ ಮಂತ್ರದ ಕೊನೆಯ ಒಂದು ಭಾಗವನ್ನ ಮಾತ್ರ ನಿಮ್ಮ ಗಮನಕ್ಕೆ ತರಕ್ ಇಷ್ಟಪಡ್ತೀನಿ. ಏನಿದೆಯಪ್ಪ ಪುಣ್ಯಾಹದಲ್ಲಿ ಅನ್ನುವುದಕ್ಕೆ. ಪವಮಾನಸ್ಸು ವರ್ಜನಃ ಪವಿತ್ರೇಣ ವಿಚರ್ಷಣಿ ಯಃ ಪೋತಾಸ ಪುನಾತು ಮಾ ಪುನಂತು ಮಾ ದೇವ ಜನಾಃ ಪುನಂತು ಮನವೋ ಧಿಯಾ ಪುನಂತು ವಿಶ್ವ ಆಯವಃ. ಹೀಗೆ ಹೇಳುವಾಗ ನಮ್ಮ ಶರೀರದೊಳಗೆ ಏನೇನು ತುಂಬಿಕೊಂಡಿದೆ ಆ ಎಲ್ಲದರ ಶುದ್ಧಿಯನ್ನ ಅಲ್ಲಿ ಬೇಡ್ತಾ ಇದ್ದಾರೆ. ಜಾತ ವೇದ ಪವಿತ್ರವತ್ ಪವಿತ್ರೇಣ ಪುನಾಹಿಮಾ ಶುಕ್ರೇಣ ದೇವದೀದ್ಯತೆ ಅಗ್ನೇ ಕ್ರತ್ವಾ ಕ್ರತುಗಮ್ರನು ಯತ್ತೆ ಪವಿತ್ರಮರ್ಚಿಷಿ ಅಗ್ನೇ ವಿತತಮಂತರ ಬ್ರಹ್ಮತೇನ ಪುನೀಮಹೇ. ಹಾಗೆ ಹೇಳುವಾಗ ನಾವು ಮಾಡುತ್ತಾ ಇರುವಂತ ಕರ್ಮಗಳು, ಮಾಡಿದಂಥ ಕರ್ಮಗಳು, ಜನ್ಮಾಂತರ ಕರ್ಮಗಳು, ಆ ಎಲ್ಲವೂ ಕೂಡ ಪವಿತ್ರತಮವಾಗಬೇಕು. ಯಾವುದು ಪಾಪತಮವಾಗಿದೆಯೋ ಅದು ಭಗವಂತನ ಕೃಪಾ ಕಟಾಕ್ಷದಿಂದ ಪವಿತ್ರತಮವಾಗಿ ಬಿಡಬೇಕು. ಆದ್ರಿಂದಲೇ ಜಾತ ವೇದ ಪವಿತ್ರವತ್ ಪವಿತ್ರೇಣ ಪುನಾಹಿಮಾ ಶುಕ್ರೇಣ ದೇವದೀದ್ಯತ್. ಇದೆಲ್ಲ ನಮ್ಮ ಆ ಜ್ಯೋತಿರ್ಮಯವಾದ ಕಾಂತಿಯನ್ನ, ನಿನ್ನ ಕೃಪಾ ಕಟಾಕ್ಷವನ್ನ ಬೀರ್ತಾ ನಮ್ಮ ಜನ್ಮದ ಎಲ್ಲ ಮರ್ಮವನ್ನ ಅರಿತವನಲ್ವಾ, ಅದು ಶುದ್ಧವಾಗುವಂತೆ ಮಾಡಬೇಕು ಅನ್ನುವುದನ್ನ ಆ ಮಂತ್ರ ಹೇಳ್ತಾ ಇದೆ. ಉಭಾಭ್ಯಾಂ ದೇವ ಸವಿತಃ ಪವಿತ್ರೇಣ ಸವೇನ ಚ ಇದಂ ಬ್ರಹ್ಮ ಪುನೀಮಹೇ ವೈಶ್ವದೇವಿ ಪುನತಿ ದೇವ್ಯಾಗಾತ್ ಯಸ್ಯೈ ಬಹ್ವೀಸ್ತನುವೋ ವೀತಪೃಷ್ಠಾಃ ತಯಾ ಮದಂತಃ ಸಧಮಾದ್ಯೇಷು ವಯಗ್ಗಸ್ಯಾಮ ಪತಯೋ ರಯೀಣಾಂ. ನಾವು ಸಮಸ್ತ ದೇವತಾ ತೇಜಸ್ಸು,
ಸಮಸ್ತ ದೇವತೆಗಳು ಯಾರ್ಯಾರಿದ್ದಾರೆ, ಅಗ್ನಿ, ವರುಣ, ಇಂದ್ರ, ಆ ಎಲ್ಲ ದೇವತೆಗಳ ತೇಜಸ್ಸು ಮೂರ್ತಿಯಾಗಿ. ಆದ್ರಿಂದಲೇ ನಾವು ಕೇಳುವಾಗ ಯಾವುದು ಮಯಿ ಇಂದ್ರ ಇಂದ್ರಿಯಂ ದಧಾತು ಮಯಿ ಅಗ್ನಿ ಅದ್ ಕೇಳ್ತೀವಲ್ವಾ, ಮಯಿ ತೇಜೋ, ಆ ರೀತಿಯಾಗಿ ಎಲ್ಲವೂ ನಮ್ಮೊಳಗೆ ತುಂಬುವಂತೆ ಬೇಡ್ತೇವೆ. ಮೇಧಾ ಸೂಕ್ತ ಹೇಳುವಾಗ ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಅಗ್ನಿಸ್ತೇಜೋ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಇಂದ್ರ ಇಂದ್ರಿಯಂ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದಧಾತು. ಹಾಗೆ ಆ ಏನು ದೇವತಾತ್ಮಕವಾದ ತೇಜಸ್ಸು ಅದನ್ನೇ ಇಲ್ಲಿ ಹೇಳ್ತಿರೋದು. ಉಭಾಭ್ಯಾಮ್ ಅಂದಾಗ ಹೊರಮುಖ ಒಳಮುಖ. ಹಾಗೆ ದೇವತಾತ್ಮಕ ಯಾವುದದು ಸುವರಾದಿ ಲೋಕ, ಭೂರಾತ್ಮಕ ಯಾವುದದು ಇದು ಭೂಮಿ ಲೋಕ, ಭೂಮಿ ಮತ್ತು ಪೃಥ್ವಿ ದ್ಯು, ಆ ಎರಡರ ನಡುವೆ ಭೂಹು ಭುವಃ ಸ್ವಹ, ಆ ಎಲ್ಲ ಅದಕ್ಕೆ ಉಭಾಭ್ಯಾಂ ದೇವ ಸವಿತಃ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಪವಿತ್ರೇಣ ಸವೇನ ಚ ಇದಂ ಬ್ರಹ್ಮ ಪುನೀಮಹೇ. ಬ್ರಹ್ಮಾಂಡಕ ವಿಸ್ತಾರವಾಗಿ ಈ ವಿಶ್ವಾಂಡ ಬ್ರಹ್ಮಾಂಡ ಏನು ಬೆಳಕೊಂಡಿದೆ ಅವೆಲ್ಲವೂ ಕೂಡ ಆ ವೈಶ್ವದೇವಿ ವಿಶ್ವಾತ್ಮಕವಾದ ದೇವತತ್ವ ಏನಿದೆ, ಪ್ರತಿಯೊಂದು ಗಿಡವು ಒಂದು ತತ್ವ, ಪ್ರತಿಯೊಂದು ಪ್ರಾಣಿ ಒಂದು ತತ್ವ. ಆದ್ರಿಂದಲೇ ನಮ್ಮಲ್ಲಿ ಗಿಡ ಮರ ಎಲ್ಲವನ್ನ ಪೂಜೆ ಮಾಡೋದು ಆ ವೈಶ್ವದೇವ ಎನ್ನುವ ಭಾವದಿಂದ. ಆದ್ರಿಂದ ವೈಶ್ವದೇವಿ ಪುನತಿ ದೇವ್ಯಾಗಾತ್. ದೇವಿ ವಿಶ್ವವನ್ನೆಲ್ಲ ಪವಿತ್ರಗೊಳಿಸ್ತಾ ನಮ್ಮ ಬಳಿಗೆ ಬರ್ಬೇಕು. ಹಾಗೆ ಬಂದಾಗ ಏನಾಗ್ಬೇಕು, ತಯ ಮದಂತ ಸಧಮಾದ್ಯೇಶು ವಯಗ್ಗಸ್ಯಾಮ ಪತಯೋ ರಯೀಣಾಂ. ರಯಿ ಅಂದ್ರೆ ದೇವತೆಗಳ ತೇಜಸ್ಸು, ದೇವತೆಗಳ ಒಂದು ಸಂಪತ್ತು. ಆ ದೇವತೆಗಳ ಸಂಪತ್ತಿಗೆ ನಾವು ಒಡೆಯರಾಗಬೇಕು. ಹಾಗೆ ಆದಾಗ ವೈಶ್ವಾನರೋ ರಶ್ಮಿಭಿರ್ಮಾ ಪುನಾತು ವಾತಃ ಪ್ರಾಣೇನೇ ಶಿರೋಮಯೋ ಭೂಃ ಇದಂ ಬ್ರಹ್ಮ ಪುನೀಮಹೇ. ಹಾಗೆ ಆ ವೈಶ್ವಾನರ ಎಂಬ ಅಗ್ನಿ, ವೈಶ್ವಾನರ ಅಗ್ನಿ ಯಾವುದು, ಪ್ರತಿಯೊಂದು ಜೀವದೊಳಗೆ ಇರುವ ನಾನು 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 ಅನ್ನುವ ಒಂದು ತತ್ವ. ಅದು ಈ ವಿಶ್ವಾಂಡ ಬ್ರಹ್ಮಾಂಡವನ್ನೆಲ್ಲ ತುಂಬಿ ವ್ಯಾಪಿಸಿ ಅದರ ಅತೀತವಾದ ಆ ದೇವತಾತ್ಮಕ ತೇಜಸ್ಸಿನಿಂದ ಅದು ಪವಿತ್ರವಾಗಬೇಕು, ಪವಿತ್ರತಮವಾಗಬೇಕು ಅನ್ನುವ ಒಂದು ಭಾವ ಅಲ್ಲಿರುವುದು. ಏನ ದೇವಾ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ತೇನ ಸಹಸ್ರಧಾರೇಣ ಅವಮಾನ್ಯ ಪುನಂತು ಮಾ ಪ್ರಾಜಾಪತ್ಯಂ ಪವಿತ್ರಂ ಶತೋದ್ಯಾಮಗಂ ಹಿರಣ್ಮಯಂ ತೇನ ಬ್ರಹ್ಮ ವಿದೋ ವಯಂ. ಆಗ ನಾವೇನಾಗ್ತೇವೆ, ಆ ಬ್ರಹ್ಮಜ್ಞಾನವನ್ನ ಪಡಿತೇವೆ. ಇಲ್ಲಿ ಪುಣ್ಯ ಇವು ಸಣ್ಣ ಮಂತ್ರದೊಳಗೆ ಏನ್ ಹೇಳಿದ್ದಾರೆ, ಪರಮಾತ್ಮ ಅದು ಇದು ಎರಡು ಪರಮಾತ್ಮ, ಇದು ಪರಮಾತ್ಮ ಅದು ಪರಮಾತ್ಮ, ಅದು ಇದು ಎರಡೂ ಪರಮಾತ್ಮ. ಆ ಪರಮಾತ್ಮ ತತ್ವ ಎಂಬುದು ಅಂತರಂಗದ ಅನುಭೂತಿಯಾಗಿಬಿಟ್ಟಾಗ ಏನಾಗುತ್ತೆ, ನಾವು ಎಲ್ಲ ಕಂಡಿದ್ದೆಲ್ಲವೂ ಪರಮಾತ್ಮವಾಗಿ ಕಾಣುತ್ತೆ. ನೋಡಿದ್ದು ಯಾವುದರಲ್ಲೂ ಭೇದ ಉಂಟಾಗಲ್ಲ, ಪ್ರತಿಯೊಂದು ಕೂಡ ಭಗವನ್ಮಯವಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಆದ್ರಿಂದಲೇ ಶತೋದ್ಯಾಮಗಂ ಹಿರಣ್ಮಯಂ ತೇನ ಬ್ರಹ್ಮವಿದೋ ವಯಂ. ಆದ್ರಿಂದ ನಾವು ಬ್ರಹ್ಮಜ್ಞಾನವನ್ನ ಪಡಿಬೇಕಾದ್ರೆ ಈ ಪುಣ್ಯಾಹ ಎಂಬ ಮಂತ್ರ ಪ್ರತಿದಿನವೂ ಕೂಡ ಅನುಷ್ಠಾನ ಮಾಡ್ತಾ ಇದ್ರೆ ನಮಗೆ ಅದು ಏನನ್ನ ಮಾಡುತ್ತೆ, ಅದನ್ನ ಈಗ ಹೇಳ್ತಾರೆ, ಪೂತಂ ಬ್ರಹ್ಮ ಪುನೀಮಹೇ. ಈ ವಿಶ್ವಾಂಡ ಬ್ರಹ್ಮಾಂಡವನ್ನೆಲ್ಲ ಪವಿತ್ರತಮವಾಗಿ ಮಾಡಿ. ಪವಿತ್ರತಮ ಹೇಗಾಗತ್ತೆ, ಭಗವಂತನ ಸಾನ್ನಿಧ್ಯ, ಭಗವಂತನ ಸಾನ್ನಿಧ್ಯ, ಭಗವಂತನ ಸಾನ್ನಿಧ್ಯ ಎಲ್ಲದರ ಜೊತೆಯಲ್ಲಿ ಆ ಭಗವಂತನ ಒಂದು ಗೆರೆಯನ್ನ ಎಳೆದಾಗ ಅದೇನಾಗುತ್ತೆ, ಬ್ರಹ್ಮವಾಗಿಬಿಡುತ್ತೆ. ಹಾಗೆ ಬ್ರಹ್ಮ ಪೂತವಾಗುತ್ತೆ. ಪೂತವಾದ ಈ ಬ್ರಹ್ಮ ನಮ್ಮನ್ನ ಪವಿತ್ರತಮವಾಗಿ ಮಾಡೇ ಮಾಡಬೇಕು. ಮೋಹಜಾಲದಲ್ಲಿ ಬೀಳ್ಸಲ್ಲ, ರಾಗದ್ವೇಷಗಳಲ್ಲಿ ಬೀಳ್ಸಲ್ಲ. ಯಾಕೆ, ಅದು ಪರಮಾತ್ಮ. ಪರಮಾತ್ಮ ಅಂತ ಅದನ್ನ ಭಾವಿಸ್ತೀನಿ ಹೊರತು ನಾನು ನನ್ನದು ಅಂತ ಭಾವಿಸಲ್ಲ. ನಾನು ನನ್ನದು ಅಂತ ಭಾವಿಸಿದಾಗ ಅದೇನಾಗತ್ತೆ, ಬಂಧಕಾರಿಯಾಗತ್ತೆ, ಬಾಧಾಕಾರಿಯಾಗತ್ತೆ. ಅದು ನನ್ನಲ್ಲಿ ರಾಗದ್ವೇಷಾದಿಗಳನ್ನು ಉಂಟು ಮಾಡುತ್ತೆ. ಆ ಜ್ಞಾನವನ್ನ ಇದು ದೂರ ಮಾಡುತ್ತೆ. ಅದಕ್ಕೆ ನೋಡಿ, ಇನ್ನ ವಿಶಿಷ್ಟ ಇದು ಕೊನೆ ರುಕ್ ಇದು. ಇಂದ್ರ ಸುನೀತಿ ಸಹಮಾ ಪುನಾತು. ಇಂದ್ರ
ಇಂದ್ರ ಅಂದ್ರೆ ಯಾರು? ಪರಮೈಶ್ವರ್ಯ ಸಂಪನ್ನನಾದ ಪರಮೇಶ್ವರ. ಇಂದ್ರ ಅಂದ್ರೆ ದೇವೇಂದ್ರ, ಒಬ್ಬ ದೇವತೆಗಳ ಅಧಿಪತಿ. ಸಾಮಾನ್ಯವಾಗಿ ವೇದದಲ್ಲಿ ಇಂದ್ರ ಕೆಲವು ಜಾಗಗಳಲ್ಲಿ ಮಾತ್ರ ದೇವೇಂದ್ರ ಆಗುತ್ತಾನೆ, ವಿಶೇಷ ಸಂದರ್ಭ. ಮಿಕ್ಕ ಎಲ್ಲ ಸಂದರ್ಭದಲ್ಲಿ ಅವನು ಪರಮೇಶ್ವರನೇ. ಯಾಕೆಂದ್ರೆ ಪರಮ ಐಶ್ವರ್ಯ ಸಂಪನ್ನನಾದ ಪರಮೇಶ್ವರ ಏನ್ ಮಾಡ್ಬೇಕು? ನಮ್ಮನ್ನ ಸುನೀತಿ, ಇಂದ್ರ ಸುನೀತಿ ಸಹಮಾ ಪುನಾತು, ನಮ್ಮನ್ನ ನೀತಿವಂತರಾಗಿರುವಂತೆ. ನೀತಿ ಅಂದ್ರೆ ಪರಮಾತ್ಮ ಐಶ್ವರ್ಯದೊಡಗೂಡಿದ ಪ್ರಜೆಯಾಗಿ ಪ್ರಕರ್ಷಮಾನನಾಗಿ ಇರುವಂತೆ. ಆ ರೀತಿ ಅಂದ್ರೆ ಪರಮಾತ್ಮ ಭಾವ ತುಂಬಿ ಪರಮಾತ್ಮನನ್ನ ಎಲ್ಲೆಲ್ಲೂ ಕಾಣುವ ಒಂದು ಇದನ್ನ ಜ್ಞಾನ ಸಂಪನ್ನತೆಯನ್ನ ಪಡಿತೀವಲ್ಲ, ಅದು ಸುನೀತಿ. ಆದ್ರಿಂದ ಸುನೀತಿ ಎನ್ನುವುದು ಈಶ್ವರ ಭಾವವನ್ನ ಕೊಡುವಂಥದ್ದು. ಆದ್ರಿಂದಲೇ ಈಶ್ವರ ಭಾವವನ್ನ ಕೊಡುವುದು ಸುನೀತಿ. ಐಶ್ವರ್ಯ ಯಾರು? ಪರಮಾತ್ಮ. ಆದ್ರಿಂದ ಇಂದ್ರ ಸುನೀತಿ ಸಹಮಾ ಪುನಾತು ಸೋಮ ಸ್ವಸ್ತ್ಯ ವರುಣ ಸಮೀಚ್ಯ. ಸೋಮ ಇದಾನಲ್ಲ, ಆ ಸೋಮ ಎನ್ನುವುದು ಸ್ವಸ್ತಿ ಎನ್ನುವುದು ಸೋಮನಿಗೆ ಸ್ವಸ್ತಿ ಎಂಬುದು ದೇವತೆ, ಈ ಇಂದ್ರನಿಗೆ ಸುನೀತಿ ಎಂಬುದು ದೇವತೆ. ಅವನು ಸೋಮ ಅಂದಾಗ ಚಂದ್ರ, ಚಂದ್ರ ನಮ್ಮೊಳಗೆ ಅಥವಾ ನಮ್ಮ ಮನಸ್ಸಿನೊಳಗೆ. ಸೋಮ ಅಂದಾಗ ಶಿವ, ಶಿವ ಅಂದಾಗ ಮಂಗಳಕಾರಕ. ಅವನೇನ್ ಮಾಡ್ಬೇಕು? ನಮ್ಮೊಳಗೆ ಉತ್ತಮ ಸತ್ತ, ಉತ್ತಮ ತೇಜ, ಉತ್ತಮ ಬಲ, ಉತ್ತಮ ಓಜ, ಉತ್ತಮ ಅರ್ಚಿ ಇವುಗಳನ್ನ ನಮ್ಮೊಳಗೆ ತಂದು ಕೊಡಬೇಕು. ಅದಕ್ಕೆ ಸೋಮ ಸ್ವಸ್ತ್ಯ, ಸ್ವಸ್ತಿ 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 ಅಂತ ಎಲ್ಲ ಕಡೆಯಲ್ಲಿ ಅಸ್ತಿ, ಉತ್ತಮ 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 ಅನ್ನುವ ಭಾವವನ್ನ ತುಂಬಿಕೊಡಬೇಕು. ಹಾಗೆ ವರುಣ ಸಮೀಚ್ಯ, ವರುಣ ಅವನಿಗೆ ಯಾರು ದೇವತೆ? ಸಮೀಚಿ, ಜೊತೆಯಲ್ಲಿ ಸಮೀಚಿ ಎನ್ನುವಳು ದೇವತೆ. ವರುಣ ಎಂಬುದು ಪ್ರಾಣಾಧಾರಕ ಶಕ್ತಿ. ಆ ಪ್ರಾಣಾಧಾರಕ ಶಕ್ತಿ ಎಲ್ಲ ಕಡೆಯಲ್ಲಿ ಸಮತ್ವ ಭಾವವನ್ನ ಭಾವದಿಂದ ಹೋಗೋದು. ಇದು ಪ್ರಾಣವನ್ನ ಹೊಂದಿದೆ, ಇದು ಪ್ರಾಣವನ್ನ ಹೊಂದಿದೆ, ಇದು ಪ್ರಾಣವನ್ನ ಹೊಂದಿದೆ, ಇದು ಪ್ರಾಣವನ್ನ ಹೊಂದಿದೆ, ಇದು ಪ್ರಾಣವನ್ನ ಹೊಂದಿದೆ. ಆದ್ರಿಂದ ಇದು ಪ್ರಾಣಿ, ಇದು ಪ್ರಾಣಿ, ಇದು ಪ್ರಾಣಿ, ಇದು ಪ್ರಾಣಿ. ಆ ಸಮೀಚಿ, ಆ ಸಮಭಾವ ಒಂದು ಕರುಣಿಸಿ ಕೊಡುವಂಥದ್ದು ಯಾವುದಪ್ಪ? ಅದು ವರುಣ ಎಂಬ ತತ್ವ. ಅದೇ ನೋಡಿ, ನೀರು ಸ್ಪಷ್ಟ ನಮಗೆ ಗೊತ್ತಾಗುತ್ತೆ ನೀರಿನಿಂದಾನೆ. ಎಲ್ಲರಿಗೂ ನೀರು ಒಂದೇ ಅಲ್ವಾ? ಆದ್ರಿಂದ ಆ ನೀರು ಆಕಾಶದಿಂದ ಬಿದ್ದಾಗ ಏನ್ ಹೆಸರಿದೆ, ಅಲ್ಲೂ ಕೂಡ ನಾವು ನೋಡ್ತೇವೆ ಸಮತ್ವ ಭಾವವನ್ನ. ಆದ್ರಿಂದ ವರುಣ ಸಮೀಚ್ಯ ಯಮೋ ರಾಜ ಪ್ರಮೃಣಾಭಿಪುನಾತುಮಾ. ಯಮ ಅಂದ್ರೆ ನಮ್ಮಲ್ಲಿರುವಂತಹ ಇಂದ್ರಿಯಗಳನ್ನ ನಿಯಮನ ಮಾಡುವುದು, ನಮ್ಮಲ್ಲಿರುವ ದೌರ್ಜನ್ಯ ದುರ್ಬುದ್ಧಿಗಳನ್ನ ನಿಯಮನ ಮಾಡುವುದು. ಅಂಥ ಯಮ, ಅವನಿಗೆ ಯಾರು? ಪ್ರಮೃಣ ಅನ್ನುವವಳು ದೇವತೆ. ಅವಳು ಶಕ್ತಿ ಏನು? ಪಾಪ ನಿವಾರಕ ಅನ್ನುವುದು ಅವಳ ಶಕ್ತಿ. ಹಾಗಾಗಿ ಯಮನು ಪಾಪ ನಿವಾರಕನಾಗಿ ನನ್ನನ್ನು ಪಾವನಗೊಳಿಸಲಿ. ಇನ್ನು ಜಾತವೇದ ಮೂರ್ಜಯಂತ್ಯಾ ಪುನಾತು. ಜಾತವೇದ ನಮ್ಮ ಜನ್ಮ ಎಲ್ಲ ಆಮೂಲಾಗ್ರ, ಎಷ್ಟು ಕೋಟಿ ಜನ್ಮ ಎತ್ತಿ ಬಂದಿದೇವೋ, ಯಾವ ಯಾವ ಜನ್ಮದಲ್ಲಿ ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದೇವೋ ಎಲ್ಲ ರೆಕಾರ್ಡು ಯಾರ ಹತ್ರ ಇದೆಯೋ ಅವನು ಜಾತವೇದ. ಅವನು ಊರ್ಜಯಂತಿ ಅಂತ ಹೇಳಿದ್ರೆ ಪವಿತ್ರತಮ, ಅವಳು ಊರ್ಜಯಂತಿ ದೇವಿ ಅವನಿಗೆ. ಆದ್ರಿಂದ ಅವನು ನಮ್ಮ ಎಲ್ಲ ಜನ್ಮಗಳ ಕಲ್ಮಶಗಳನ್ನ ನಿವಾರಣೆ ಮಾಡಿ ನಾವು ಊರ್ಜಸ್ವಿಯಾಗಿ ತೇಜಸ್ವಿಯಾಗುವಂತೆ ಮಾಡಬೇಕು ಅನ್ನುವುದು ಇದರ ತತ್ವ. ಆದ್ರಿಂದ ಓಂಕಾರದಿಂದ ವಿಕಾಸಗೊಂಡಂತ ಗಾಯತ್ರಿಯಿಂದ ವಿಕಾಸಗೊಂಡಂತ ಸೃಷ್ಟಿ, ಆ ಸೃಷ್ಟಿಯಲ್ಲಿ ಏನೇನು ಲೋಪದೋಷಗಳುಂಟಾಗುತ್ತೋ ಆ ಲೋಪದೋಷಗಳನ್ನೆಲ್ಲ ಪವಿ ಎಂಬ ಅಂದ್ರೆ ಭಗವಂತನಿಂದ ವಿಮುಖವಾಗುವುದಕ್ಕೆ ಈ ಲೋಪದೋಷಗಳು, ರಾಗದ್ವೇಷಾದಿಗಳು, ಆ ಎಲ್ಲವನ್ನ ಪವಿ ಅಂದ್ರೆ ಪವಿತ್ರೇಣ ಪುನಃ ಹೇಳ್ತೀವಲ್ಲ, ಆ ಪವಿ ಎಂಬುದನ್ನ ಇಟ್ಟುಕೊಂಡು ಅವನು ನಿವಾರಣೆ ಮಾಡ್ತಾ ಬರ್ಬೇಕು. ಆ ರೀತಿಯಾದಾಗ ನಮ್ಮಲ್ಲಿರುವ ಎಲ್ಲ ಕಲ್ಮಶವು ನಿವಾರಣೆ ಆಗುತ್ತೆ. ಹೀಗೆ ಪುಣ್ಯಾಹ ಮಂತ್ರವನ್ನ ಸತ್ವಮಯವಾಗಿ ಸಮಾಹಿತ ಮನಸ್ಕರಾಗಿ ಭಾವಿಸಿಕೊಂಡು ಉಚ್ಚಾರ ಮಾಡಿದ್ರೆ ಅದು ನಮ್ಮನ್ನ ಪುನೀತರನ್ನಾಗಿ ಮಾಡುತ್ತೆ ಅಂತ ಏನು ಪುಣ್ಯಾಹ ಮಂತ್ರಕ್ಕಿದೆಯೋ
ಅಷ್ಟೇ ಶಕ್ತಿ ಈ ಮಂತ್ರವನ್ನ ಉಚ್ಚಾರ ಮಾಡಿದಾಗಲೂ ಇದೆ. ಆದ್ರಿಂದ ಈಗ ನಮಗೆ ಪುಣ್ಯಾಹನು ಗೊತ್ತಿಲ್ಲ, ಮಂತ್ರನೂ ಗೊತ್ತಿಲ್ಲ, ಮತ್ತೆ ಪುಣ್ಯಾಹ ವಿಧಿ ಒಂದಿದೆಯಲ್ಲ ಗೊತ್ತಿಲ್ಲ, ಆದ್ರೆ ಇದು ಸುಲಭ ಇದೆ. ಆದ್ರಿಂದಲೇ ಶಂಕರಾಚಾರ್ಯರು ಜೀವಿಗಳ ಮೇಲಿನ ಅನುಗ್ರಹಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇದನ್ನ ಪಾರಾಯಣ ಮಾಡುವಾಗ ನೆನಪು ಮಾಡ್ಕೊಳ್ಬೇಕಾದ್ದೇನು? ಸಕಲ ದೇವತಾತ್ಮಕವಾದ ಪರಮಾತ್ಮ ಈ ಶರೀರವನ್ನ ಪಾವನಗೊಳಿಸಲಿ ಅಷ್ಟಿಟ್ಕೊಂಡ್ರೆ, ಈ ಮಂತ್ರ ನನ್ನನ್ನ ಪರಮಾತ್ಮನು ಬಂದು ನೆಲೆಸಲು ಯೋಗ್ಯವಾಗುವಂತ ಮನೆಯಾಗಿ ಮಾಡಲಿ ಅನ್ಕೊಂಡ್ಬಿಟ್ಟು ಇದನ್ನು ಉಚ್ಚಾರ ಮಾಡಿದ್ರೆ ಆ ಪುಣ್ಯಾಹದ ಫಲ ಏನಿದೆಯೋ ಅದು ಉಂಟಾಗುತ್ತೆ ಅನ್ನುವುದು ಪ್ರಧಾನವಾದಂತಹ ತತ್ವ ಈ ಒಂದು ಮಂತ್ರದೊಳಗೆ. ಆದ್ರಿಂದ ಈ ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ಅನುಷ್ಠಾನ ಮಾಡಿಕೊಳ್ಳಬಹುದು. ಅನುಷ್ಠಾನ ಮಾಡಿಕೊಳ್ಳುವಾಗ ನಾನು ಪರಮಾತ್ಮನು ನೆಲೆಸಲು ಯೋಗ್ಯವಾದ ಶರೀರಿಯಾಗಬೇಕು, ಶರೀರವುಳ್ಳವನಾಗಬೇಕು, ಆ ಭಾವದಿಂದ ಇದನ್ನ ನಾನು ಹೇಳ್ತೇನೆ. ಭಕ್ತೋ ಭಕ್ತಿ ಗುಣಾವೃತೆ ಮುದಮೃತಾ ಪೂರ್ಣೆ ಪ್ರಸನ್ನೆ ಮನಃ ಕುಂಭೆ ಸಾಂಬ ತವಾಂಘ್ರಿ ಪಲ್ಲವ ಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ ಸತ್ವಂ ಮಂತ್ರ ಮುದೀರಯನ್ ನಿಜ ಶರೀರಾಗಾರ ಶುದ್ಧಿಂ ವಹನ್ ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ ಕಲ್ಯಾಣಮಾಪಾದಯನ್. ಕೊನೆಯಲ್ಲಿ ನಕಾರ ಬಂದಾಗ ನಕಾರವನ್ನ ಒತ್ತಿ ಹೇಳ್ಬೇಕು ಅಂತ ನಿಯಮ ಇದೆ. ಆದ್ರಿಂದಲೇ ನಾವು ಹೇಳ್ಕೊಂಡಿದ್ದು ಹೇಗೆ? ಶುದ್ಧಿಂ ವಹನ್ ಮಂತ್ರ ಮುದೀರಯನ್, ಅದು ನಕಾರ ಒತ್ತಿ ಹೇಳ್ಬೇಕು. ಕಲ್ಯಾಣಮಾಪಾದಯನ್. ಈಗ ಮುಂದಿನ ಮಂತ್ರ ಆಮ್ನಾಯಾಂಬುಧಿಮಾದರೇಣ ಆಮ್ನಾಯಾಂಬುಧಿಮಾದರೇಣ ಸುಮನಃ ಸಂಘಾಃ ಸಮುದ್ಯನ್ಮನೋ ಸುಮನಃ ಸಂಘಾಃ ಸಮುದ್ಯನ್ಮನೋ ಮಂಥಾನಂ ದೃಢ ಭಕ್ತಿರಜ್ಜು ಸಹಿತಂ ಕೃತ್ವಾ ಮಂಥಾನಂ ದೃಢ ಭಕ್ತಿರಜ್ಜು ಸಹಿತಂ ಕೃತ್ವಾ ಮಥಿತ್ವಾ ತತಃ ಸೋಮಂ ಕಲ್ಪತರುಂ ಸುಪರ್ವಸುರಭಿಂ ಚಿಂತಾಮಣಿಂ ಧೀಮತಾಂ ಸೋಮಂ ಕಲ್ಪತರುಂ ಸುಪರ್ವಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದ ಸುಧಾಂ ನಿರಂತರ ರಮಾ ಸೌಭಾಗ್ಯಮಾತನ್ವತೆ ನಿತ್ಯಾನಂದ ಸುಧಾಂ ನಿರಂತರ ರಮಾ ಸೌಭಾಗ್ಯಂ ಆತನ್ವತೆ. ಭಗವನ್ಮಯವಾಗಿ ಈ ಶರೀರ ಭಗವಂತನು ಬಂದು ನೆಲೆಸಲು ಶುದ್ಧವಾಗುವಂತೆ ಮಾಡಿಕೊಂಡಾಗ ನಮಗೆ ಕೃಷ್ಣ ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಭಕ್ತಿ ಸ್ವರೂಪವನ್ನ ಹೇಳುವಾಗ ಭಗವದರ್ಥ ಕರ್ಮ, ಭಗವನ್ಮಯ ಕರ್ಮ ಅಥವಾ ಭಗವದ್ ಅರ್ಪಿತ ಕರ್ಮ ಅಥವಾ ಭಗವತ್ ಪ್ರಿಯ ಕರ್ಮ ಎರಡು ಬೇಕಾದ್ರೆ ಹೇಳ್ಬೋದು ಅಂತಾನೆ ನೋಡಿ. ಅದು ಇಲ್ಲಿ ಭಕ್ತನ ಲಕ್ಷಣ ಅಂದಾಗ ಭಗವನ್ಮಯ ಆ ಭಾವ ನಮ್ಮೊಳಗೆ ಬರ್ಬೇಕು. ಭಕ್ತಿ ಬರಬೇಕಾದ್ರೆ ಆ ರೀತಿಯಾದ ಭಕ್ತಿ, ಅಯ್ಯೋ ಅಷ್ಟು ಕಷ್ಟನ ಭಕ್ತಿ ಇದ್ರೆ ಬೇಡಪ್ಪ, ನಾವು ನೆಮ್ಮದಿಯಾಗಿ ಏನೋ ಊಟ ತಿಂಡಿ ಮಾಡ್ಕೊಂಡು ಆನಂದವಾಗಿ ಇದ್ವಿ, ಇದ್ ಯಾಕೆ ಬೇಕು ಈ ಕಷ್ಟ ಕಾರ್ಪಣ್ಯ, ಬೇಡ ಬೇಡ ಅಂತ ಭಯ ಪಡ್ಬೇಕಾಗಿಲ್ಲ. ಅದಕ್ಕೆ ಕೃಷ್ಣ ಹೇಳಿದಾನೆ, ಆರ್ತು ಜಿಜ್ಞಾಸು ಅರ್ಥ, ಹೇಗಾದ್ರೂ ದೇವರೇ ಅನ್ನಪ್ಪ ಸಾಕು. ನೀನು ಒಂದು ಸಲಿ ದೇವರೇ ಅಂದ್ರೆ ನಾನು 99 ಸಲಿ ನಿನ್ ಪರವಾಗಿ ಹೇಳ್ಕೊಂಡು ನಿನ್ನ ಹತ್ರ ಬರ್ತೀನಿ ಅಂತಾನೆ. ಅದು ಪರಮಾತ್ಮನ ಕಾರುಣ್ಯ. ಆದ್ರಿಂದ ನಾವು ಕಷ್ಟಪಡ್ಬೇಕಾಗಿಲ್ಲ. ಒಂದು ಬಾರಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ರೆ ಇದು ನಿಜ ಆಗಾರ ಪರಮಾತ್ಮನ ಆಗಾರವಾಗುತ್ತೆ. ದೇಹೋ ದೇವಾಲಯ ಅಂತ ಹೇಳಿದ್ವಲ್ಲ, ಈ ದೇಹ ಈಗೇನಾಗಿದೆ? ನನ್ನ ಭೋಗ ಭೂಮಿಯಾಗಿದೆ. ನಾನು ಕಣ್ಣಿಂದ ನೋಡೋದನ್ನ ಬಯಸ್ತಾ ಇದ್ದೇನೆ, ನಾನು ಕಿವಿಯಿಂದ ಕೇಳೋದನ್ನ, ಅದು ಭೋಗ ಆಗಿದೆ. ಆದ್ರೆ ದೇವನ ಭೋಗ ಭೂಮಿ ಆಗುತ್ತೆ. ಆತ್ಮ ಭೋಗ ಭೂಮಿ ಆಗ್ಬೇಕಾದ್ರೆ ನಾವು ಏನು ಕಷ್ಟ ಪಡ್ಬೇಕಿಲ್ಲ. ಇಷ್ಟೆಲ್ಲ ಇಲ್ಲ ಭಕ್ತಿ ಅಂದ್ರೆ ಅಷ್ಟು ದೊಡ್ಡದ, ಅಷ್ಟು ಕಷ್ಟನ? ಬೇಡ ಬೇಡ ಬೇಡ, ಒಂದು ಸಲಿ ಹೇಳು ಸಾಕು. ಒಂದು ಸಲಿ ಬೆಳಗ್ಗೆ ಎದ್ದಾಗ ಕೈ ಮುಗಿದ್ರೆ, ದೇವರೇ ಇವತ್ತು ಏನೇನು ನಡೀತಾ ಇದೆ ಇದೆಲ್ಲ ನಿನ್ನ ಇಚ್ಛೆ ಅಂತ ನಡೆಯುತ್ತಪ್ಪ,
ಇದೆಲ್ಲ ನಿನ್ನದಪ್ಪ, ಸಾಕು. ಹಾಗೆ ಬೆಳಗ್ಗೆ ಹೇಳಕ್ಕಾಗ್ಲಿಲ್ಲ, ಬೇಡ. ರಾತ್ರಿ ಒಂದು ಸಲ ಮಲಗೋ ಮುನ್ನ ಸಂಜೆ ದೀಪ ಹಚ್ಚಿದವಾಗ್ಲೂ ಬೇಡ, ಯಾಕೆಂದ್ರೆ ಅವಾಗ್ಲೂ ಅಡ್ಗೆ ಮನೆ ಬಿಸಿ ಬಿಸಿ ಇರುತ್ತೆ. ರಾತ್ರಿ ಮಲಗುವಾಗ ಹಾಸಿಗೆ ಮೇಲೆ ಕೂತ್ಕೊಂಡಾಗ, ದೇವ್ರೆ ಇವತ್ತು ಬೆಳಗ್ಗಿನಿಂದ ಏನೇನ್ ನಡೀತೋ ಇದೆಲ್ಲ ನಿನ್ನಿಚ್ಛೆ ಅಂತೆ ನಡೆದಿದ್ಯಪ್ಪ, ಈ ಎಲ್ಲ ನಿನ್ನ ಪದತಲಕ್ಕೆ. ಇಷ್ಟು ಹೇಳಿದ್ರು ಅದು ಭಕ್ತಿಯನ್ನ ದಿನ ದಿನಕ್ಕೆ ಹೇಗೆ ಒಂದು ಬಿಂದು ಒಂದು ಬಿಂದು ಒಂದು ಬಿಂದು ಸೇರ್ತಾ ಒಂದು ಚುಲುಕಾಗತ್ತೆ, ಒಂದು ಬೊಗಸೆಯಾಗತ್ತೆ. ಒಂದು ಅಂಗೈಯಲ್ಲಿ ಬಿದ್ದಿದ್ದು ಆಮೇಲೆ ಒಂದು ಬೊಗಸೆಯಾಗತ್ತೆ. 10 ಬೊಗಸೆ ಸೇರಿದ್ರೆ ಒಂದು ಲೋಟ ಆಗತ್ತೆ, 10 ಲೋಟ ಸೇರಿದ್ರೆ ಒಂದು ಹಾಗೆ ಬೆಳೀತಾ ಹೋಗುತ್ತಲ್ಲ. ಹಾಗೆ ನಾವು ಆಡಿದ ಒಂದು ಅದು ಘನ ಆಗತ್ತೆ. ಅದರಿಂದ ಭಕ್ತಿ ಅಂದ್ರೆ ಇಷ್ಟು ಕಷ್ಟನ ಅಂತ ಭಯ ಪಡ್ಬೇಕಾಗಿಲ್ಲ. ಭಕ್ತಿಯ ಲಕ್ಷಣವನ್ನ ಅಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಹೀಗೆ ನಿಜ ಆಗಾರವನ್ನ ಶುದ್ಧಿ ಮಾಡಿಕೊಂಡ ನಂತರ ಏನಪ್ಪ ಮಾಡ್ಬೇಕು ಅಂತ ಕೇಳಿದ್ರೆ, ಮನಸ್ಸು ಅನ್ನುವ ಒಂದು ಕಡಗೋಲನ್ನ ನಾವು ಭಕ್ತಿ ಎನ್ನುವ ಹಗ್ಗದಿಂದ ಕಟ್ಟಬೇಕು. ಅಲ್ಲಿ ಮನಸ್ಸನ್ನುವುದನ್ನ ಕುಂಭ ಮಾಡಿದ್ರು, ಇಲ್ಲಿ ಮನಸ್ಸನ್ನುವುದನ್ನ ಇದು ಕಡಗೋಲಾಗಿ ಮಾಡಿದ್ದಾರೆ. ಆ ಕಡಗೋಲಿಗೆ ಏನ್ ಮಾಡ್ಬೇಕು, ದೃಢ ಭಕ್ತಿ ಎನ್ನುವ ಹಗ್ಗವನ್ನ ಕಟ್ಟಬೇಕು. ಹಾಗೆ ಮಾಡಿ ಏನ್ ಮಾಡ್ಬೇಕು, ಒಳ್ಳೆ ಮನಸ್ಸಿಂದ ಕೂಡಿ ವೇದಾದಿ ವಾಂಗ್ಮಯ ಇದೆಯಲ್ಲ, ಆ ವೇದಾದಿ ವಾಂಗ್ಮಯವನ್ನ ಮಂಥನ ಮಾಡ್ಬೇಕು. ಅಂದ್ರೆ ವೇದದಲ್ಲಿ ಇಷ್ಟೊಂದೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ, ವೇದದಲ್ಲಿ ಇಷ್ಟೆಲ್ಲ ತತ್ವಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ, ಧರ್ಮಶಾಸ್ತ್ರಗಳು ಇಷ್ಟು ರಾಶಿ ಇದೆ, ಇಷ್ಟೆಲ್ಲ ಪುರಾಣಗಳಿದೆ. ಅದನ್ನೆಲ್ಲ ನಾವು ಮಥನ ಅದನ್ನ ಓದಿ ತಿಳ್ಕೊಳಕ್ಕಾಗತ್ತಾ ನಮ್ ಕೈನಲ್ಲಿ? ಅದಕ್ಕೆ ಅದನ್ನೆಲ್ಲ ಮಥನ ಮಾಡಿದಾಗ, ಸಮುದ್ರ ಮಥನ ಮಾಡಿದಾಗ ಏನ್ ಬಂತು? ಚಂದ್ರ ಬಂದ, ಕಲ್ಪವೃಕ್ಷ ಬಂತು, ಹಾಗೆ ಕಾಮಧೇನು ಬಂತು, ಚಿಂತಾಮಣಿ ಬಂತು. ಹಾಗೆ ನಮಗೂ ಕೂಡ ಕೇವಲ ಇದ್ಯಾವುದು ಅಂದ್ರೆ ವೇದಾದಿ ವಾಂಗ್ಮಯವನ್ನೆಲ್ಲ ಮಥಿಸಿ ತಿಳಿದಾಗ ದೃಢವಾಗಿ ನನಗೆ ಗೊತ್ತಾಯ್ತು, ಆಲೋಡ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳನ್ನ ತಿರುಗಿಸಿ ಮೇಲೆ ಕೆಳಗೆ ಮಾಡಿ ಮಥನ ಮಾಡಿದಾಗ ಗೊತ್ತಾಯ್ತು, ಧ್ಯೇಯ ಪರಮಾತ್ಮ ಒಬ್ಬನೇ, ಅವನನ್ನ ಧ್ಯಾನ ಮಾಡಿದ್ರೆ ಸಾಕಪ್ಪ ಅಂತ ವ್ಯಾಸರು ಹೇಳ್ತಾರೆ. ಆದ್ರಿಂದ ಹಾಗೆ ಪರಮಾತ್ಮ ಒಬ್ಬನನ್ನ ಧ್ಯಾನ ಮಾಡಬೇಕು. ಅದು ಇಲ್ಲಿ ಆಮ್ನಾಯಾಂಬುಧಿಂ, ಆಮ್ನಾಯ ಎಂಬ ಸಮುದ್ರ, ಅದನ್ನ ಆದರೆ ಅಲ್ಲಿ ಮುಖ್ಯವಾಗಿ ಇದು ಒಂದು ಭಾಗನ ಮಾತ್ರ ನಾವು ಬೆಳೆಸ್ಕೊಳ್ಬೇಕು, ಅದಕ್ಕೆ ನಿತ್ಯ ನಿರಂತರ ಜಪಿಸ್ಬೇಕು. ಆದರ ಶ್ರದ್ಧೆ, ಭಕ್ತಿ, ಪ್ರೀತಿ, ಇವುಗಳಿಂದ ವಿಶ್ವಾಸ, ಇವುಗಳಿಂದ ಏನ್ ಮಾಡ್ಬೇಕು, ಸುಮನಸ್ಸಂಘಾಹ, ಒಳ್ಳೆಯ ಮನಸ್ಸಿನ ಸಮೂಹ. ಒಳ್ಳೆಯ ಮನಸ್ಸಿನ ಸಮೂಹ ಅಂದ್ರೆ ಏನು? ನಮ್ಗಿರೋದು ಒಂದೇ ಮನಸ್ಸಲ್ವಾ? ಅಂದ್ರೆ ಸುಮನ ಅಂದ್ರೆ ಒಳ್ಳೆ ಮನಸ್ಸು. ಒಳ್ಳೆ ಮನಸ್ಸು ಒಂದೇ ನಿಜ. ಆ ಒಂದು ಮನಸ್ಸು ಏನಾಗಿದೆ, ಕಣ್ಣಿನ ಜೊತೆ, ಕಿವಿ ಜೊತೆ, ಮೂಗಿನ ಜೊತೆ, ಬಾಯಿ ಜೊತೆ, ನಾಲಿಗೆ ಜೊತೆ, ಕೈ ಜೊತೆ, ಎಲ್ಲದ್ರ ಜೊತೆ ಸಂಪರ್ಕ ಹೊಂದಿದೆ. ಹಾಗಾದಾಗ ಮನಸ್ಸು ಸಂಬಂಧ ಒಂದು ಕಡೆ ಇಲ್ಲ ಅಂದ್ರೆ ಒಂದು ಮಾತ್ರ ಕೆಲಸ ಮಾಡುತ್ತೆ, ಇನ್ನೊಂದು ಮಾಡಲ್ಲ ಅಲ್ವಾ? ಈಗ ನಾವು ಏನು ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಕೇಳಿಸ್ಲಿಲ್ವಾ ಅಂತಾರೆ. ಅಯ್ಯೋ ಗೊತ್ತಾಗಿಲ್ಲ ನನ್ಗೆ, ಕೇಳಿಸ್ಲಿಲ್ಲ, ನಾನು ಪುಸ್ತಕದಲ್ಲಿ ಮಗ್ನ ಆಗೋಗಿದ್ದೆ ಅಂತೇವೆ. ಹಾಗೆ ದಾರಿನಲ್ಲಿ ನಾವು ಬಸ್ ಹಿಡಿಬೇಕಾಗಿರುತ್ತೆ, ವೇಗವಾಗಿ ಓಡ್ತಾ ಇರ್ತೀವಿ. ಯಾರೋ ಒಬ್ರು ಏನ್ರಿ ನೋಡದೆ ಇರೋ ಹಾಗೆ ಓಡ್ತಿದ್ದೀರಲ್ಲ, ಇಲ್ಲಪ್ಪ ಸಾರಿ ಬಸ್ ಹಿಡಿಬೇಕಿತ್ತು ಗೊತ್ತಾಗ್ಲಿಲ್ಲ ಅಂದ್ರೆ ಮನಸ್ಸು ಒಂದು ಕಡೆಯಲ್ಲಿದ್ದಾಗ ಇನ್ನೊಂದು ಕಡೆ ಗೊತ್ತಾಗಲ್ಲ. ಆ ರೀತಿ ಸುಮನಸ್ಸಂಘ ಅಂದಾಗ ಮನಸ್ಸು, ಕಣ್ಣು, ಕಿವಿ, ಮೂಗು, ಬಾಯಿ ಈ ಎಲ್ಲದರ ಜೊತೆಯೊಡಗೂಡಿ ಸುಮನಸ್ಸಂಘ. ಆಗ ಏನಾಗುತ್ತೆ, ಎಲ್ಲರ ಜೊತೆಯಲ್ಲಿ ಮನಸ್ಸಿದೆ ಅಂದ್ರೆ ಅದೇ ಆದರ, ಅದೇ ಶ್ರದ್ಧೆ, ಅದೇ ವಿಶ್ವಾಸ, ಅದೇ ಭಕ್ತಿ, ಅದೇ ಪ್ರೀತಿ. ಅದಕ್ಕೋಸ್ಕರ ಸುಮನಸ್ಸಂಘಾಹ. ದೇವತೆಗಳು ತಾನೇ ಸಮುದ್ರವನ್ನ ಮಥನ ಮಾಡಿದ್ರು. ಇಲ್ಲಿ ದಾನವರು ಇಲ್ಲ. ಅವರು ಏನ್ ಮಾಡಿದ್ರು, ಮಥನ ಮಾಡುವಾಗ ಮನಸ್ಸು ಎಂಬ, ಅಲ್ಲಿ ಅವರು ತಂದಿದ್ದು ಮಂದರ ಎಂಬ ಪರ್ವತ, ಇಲ್ಲಿ ಮನಸ್ಸು ಎಂಬ ಮಂಥಾನವನ್ನ, ಕಡಗೋಲನ್ನ ತಂದ್ರು. ಆ ಕಡಗೋಲನ್ನ ತಂದು ಆ ಮನಸ್ಸಿಗೆ ದೃಢ ಭಕ್ತಿ ಎನ್ನುವ ಹಗ್ಗನ ಕಟ್ಟಿದ್ರು. ದೃಢ ಭಕ್ತಿ ರಜ್ಜು ಸಹಿತಂ ಕೃತ್ವ, ದೃಢ ಭಕ್ತಿ ಎನ್ನುವ ಹಗ್ಗವನ್ನ ಅದಕ್ಕೆ ಕಟ್ಟಿ ಮಥಿತ್ವ, ಮಥನ ಮಾಡಿದ್ರು.
ಆಗ ದೊರಕಿದ್ದೇನು? ಸೋಮಂ ಚಂದ್ರ, ಕಲ್ಪತರುಂ ಕಲ್ಪವೃಕ್ಷ, ಸುಪರ್ವ ಅಂದ್ರೆ ದೇವತೆಗಳು, ಸುರಭಿ ಅಂದ್ರೆ ಧೇನು, ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟ ಹಸು, ಅದು ಕಾಮಧೇನು. ಸುಪರ್ವ ಸುರಭಿಂ, ಚಿಂತಾಮಣಿಂ ಚಿಂತಾಮಣಿಯನ್ನು, ಆಮೇಲೆ ಧೀಮತಾಂ ನಿತ್ಯಾನಂದ ಸುಧಾಂ, ಯಾರು ಜ್ಞಾನಿಗಳಿದ್ದಾರೆ, ಯಾರು ಪರಮಾರ್ಥ ತತ್ವವನ್ನ ಪರಮಾತ್ಮ ತತ್ವವನ್ನ ಬಲ್ಲಿದವರಾಗಿದ್ದಾರೆ, ಅವರಿಗೆ ಆನಂದ 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 ಆನಂದಮಯವಾದಂತ ಅಮೃತ ಅದು ದೊರಕುತ್ತೆ. ಅದು ಯಾವ್ದದು? ನಿರಂತರ ರಮಾ ಸೌಭಾಗ್ಯಂ, ಯಾವಾಗಲೂ ಸೌಭಾಗ್ಯ ಲಕ್ಷ್ಮಿಯ ಒಡನೆ ಇರುವಂತದ್ದು. ಸೌಭಾಗ್ಯ ಲಕ್ಷ್ಮಿ ಅಂದ್ರೆ ಯಾರು? ನಾವು ಏನು ಸಿದ್ಧ ಲಕ್ಷ್ಮೀರ್ ಮೋಕ್ಷ ಲಕ್ಷ್ಮೀರ್ ಜಯಲಕ್ಷ್ಮಿ ಸರಸ್ವತಿ ವಿದ್ಯಾಲಕ್ಷ್ಮಿ ಅಂತ ಏನು ಶ್ರೀ ಸೂಕ್ತದಲ್ಲಿ ಹೇಳ್ತೇವೆ, ಹಾಗೆ ವಿದ್ಯಾಲಕ್ಷ್ಮಿ, ಶ್ರೀಲಕ್ಷ್ಮಿ, ಸಿದ್ಧಿಲಕ್ಷ್ಮಿ, ಮೋಕ್ಷ ಲಕ್ಷ್ಮಿ, ಜಯಲಕ್ಷ್ಮಿ, ಈ ರೀತಿ ಆ ಎಲ್ಲರೂ ಇದ್ರೆ ಅದು ಸೌಭಾಗ್ಯ ಲಕ್ಷ್ಮಿ. ಅದರ ಒಡಗೂಡಿ ಇರುವುದಕ್ಕೆ ನಮಗಾಗುತ್ತೆ. ಅಂದ್ರೆ ಅರ್ಥ ಏನಾಯ್ತು? ಹಿಂದಿನ ಒಂದು ಮಂತ್ರದಲ್ಲಿ ಪರಮಾತ್ಮ 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 ಅಂತ ಪರಮಾತ್ಮನಿಗಾಗಿ ಹಂಬಲಿಸಿ ಹಂಬಲಿಸಿ ಪ್ರತಿದಿನವೂ ಕೂಡ ಈ ಶರೀರವನ್ನ ಶುದ್ಧ ಮಾಡಿಕೊಂಡಾಗ ನಮಗೆ ದೊರಕುವುದು ಏನಪ್ಪಾ ಅಂದ್ರೆ ಸವಿಶೇಷ ಸಮಾಧಿ ಅಲ್ಲ, ಸವಿಕಲ್ಪ ಸಮಾಧಿ ಅಲ್ಲ, ನಿರ್ವಿಕಲ್ಪ ಸಮಾಧಿ ಒದಗಿ ಯಾವಾಗಲೂ ಭಗವತ್ ತತ್ವದಲ್ಲಿ ಮುಳುಗಿರುವಂತ ಆನಂದ. ಆನಂದ ನೋಡಿದ್ದೆಲ್ಲ ಆನಂದ, ಕೇಳಿದ್ದೆಲ್ಲ ಆನಂದ. ಬಾಧಾಕರವಾದ ನೋವಿನ ವಿಷಯವೂ ಕೂಡ ಬಾಧೆಯನ್ನು ಕೊಡದೇ ಇರುವಂತ ಒಂದು ಸಮನಸ್ಕ ಸ್ಥಿತಿ ಮತ್ತೆ ಸಮಾನ ಸ್ಥಿತಿ, ಇವೆಲ್ಲವೂ ಕೂಡ ತನ್ನಿಂದ ತಾನು ಒದಗುತ್ತೆ. ಆದ್ದರಿಂದ ಭಕ್ತಿಯನ್ನ ಬೆಳೆಸಿಕೊಳ್ಳುವುದಕ್ಕೆ ಪ್ರತಿದಿನವೂ ಭಗವಂತನ ಸ್ಮರಣೆಯನ್ನ ಮಾಡಿದರೆ ಮುಂದೆ ದೊರಕುವ ಫಲ ಏನಪ್ಪಾ ಅಂದ್ರೆ ಸೌಭಾಗ್ಯ ಲಕ್ಷ್ಮಿ ಸದಾ ನಮ್ಮೊಡನೆ ಇರ್ತಾಳೆ ಅನ್ನುವುದು ಅಭಿಪ್ರಾಯ. ಶ್ಲೋಕದ ಇದೇನು? ಆಮ್ನಾಯ, ಆಮ್ನಾಯ ಅಂದಾಗ ವೇದಾದಿ, ಆ ವೇದಾದಿಗಳು ಅಂಬುಧಿ ಸಮುದ್ರ, ಅದನ್ನು ಆದರೇಣ ಪ್ರೀತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ಏನ್ ಮಾಡ್ಬೇಕು? ಸುಮನಸ್ಸಂಘಾಹ, ಮನಸ್ಸಿನೊಡಗೂಡಿದ ಇಂದ್ರಿಯಗಳು ಅಥವಾ ಇಂದ್ರಿಯಗಳ ಸಂಪರ್ಕದೊಡಗೂಡಿದವರಾಗಿ ಸಮುದ್ಯತ್ ಪ್ರಯತ್ನ ಮಾಡುತ್ತಾ ಮನೋಮಂಥಾನಂ ಮನಸ್ಸೆಂಬ ಕಡೆಗೋಲನ್ನು ದೃಢ ಭಕ್ತಿ ರಜ್ಜು ಸಹಿತಂ ಕೃತ್ವ, ದೃಢವಾದ ಭಕ್ತಿ ಎಂಬ ಹಗ್ಗದಿಂದ ಕಟ್ಟಿ ಮಥಿತ್ವ ಮಥನ ಮಾಡಿ ಪಡೆಯೋದೇನು? ಸೋಮ ಕಲ್ಪತರು ಸುಪರ್ವ ಸುರಭಿ ಚಿಂತಾಮಣಿ ನಿತ್ಯಾನಂದ ಅಮೃತ, ಅದು ಸೌಭಾಗ್ಯ ಲಕ್ಷ್ಮಿ ಅಂತ ಹೇಳಿದ್ರು. ಈಗ ಸೋಮ ಅಂದ್ರೆ ಇಲ್ಲಿ ಯಾವುದು? ಅಲ್ಲೇನೋ ಸಮುದ್ರ ಮಥನ ಮಾಡಿದಾಗ ನಮಗೆ ಚಂದ್ರ ಬಂದ. ಇಲ್ಲಿ ಯಾವುದು ಅಂದ್ರೆ ಸೋಮ ಅನ್ನುವುದು ಚಂದ್ರ, ಚಂದ್ರ ಎನ್ನುವುದು ಮನಸ್ಸು. ಆ ಮನಸ್ಸಿನಲ್ಲಿ ಏನಿದೆ? ಜ್ಞಾನ ಇದೆ, ಪರಬ್ರಹ್ಮ ಜ್ಞಾನ. ಉಮಾ ಅನ್ನುವುದು ಪರಬ್ರಹ್ಮ ಜ್ಞಾನ. ಆ ಉಮಾ, ಆ ಪರಬ್ರಹ್ಮ ಜ್ಞಾನದೊಡಗೂಡಿದ ಶಾಂತಿ 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 ಶಾಂತಿ, ಎಲ್ಲೆಲ್ಲೂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ, ಆ ರೀತಿ ಶಾಂತಿ, ಆ ಮನಸ್ಸಿನ ಶಾಂತಿ ಎನ್ನುವುದು ಸೋಮ. ಇನ್ನು ಕಲ್ಪತರು ಅಂದ್ರೇನು? ಈ ಲೋಕದಲ್ಲಿ ನಾವು ಪಡೆಯಬೇಕಾದಂತ ಐಹಿಕವಾದ ಭೋಗ ಭಾಗ್ಯಗಳು. ಅಂದ್ರೆ ಈ ಲೋಕದಲ್ಲಿ ನಾವು ಈ ಶರೀರದಲ್ಲಿ ಹಿಂದೆ ಮಾಡಿದ ಪುಣ್ಯಗಳ ಫಲ ಇದೆಯಲ್ಲ, ಅದಕ್ಕನುಗುಣವಾಗಿ ಬರುವ ಪುಣ್ಯ ಫಲಗಳು ಏನೇನಿದೆ ಅದನ್ನ ನಾವು ಪಡ್ಕೊಳ್ಬೇಕು. ಅದು ದೊರಕತ್ತೆ. ಆದರೆ ನನಗಾದ್ರೆ ನೋವು ಸಿಕ್ಕಿದೆ, ನಾನು ಪುಣ್ಯ ಮಾಡಿದೆ, ಆ ರೀತಿ ಭಾವ ಇರಲ್ಲ, ಅದು ಅಳಿಸಿ ಹೋಗಿರುತ್ತೆ. ಇದು ಪುಣ್ಯ, ಇದು ಸುಖ, ಆ ಭಾವ ಕೂಡ ಉಳಿದಿರಲ್ಲ. ಆದ್ರೆ ಕಲ್ಪತರು ಅಂದಾಗ ಲೌಕಿಕವಾದ ಭೋಗ ಭಾಗ್ಯಗಳನ್ನ ಅದು ಹೇಳುತ್ತೆ. ಯಾಕೆಂದ್ರೆ ಕಲ್ಪನೆಗಳು ಅದೆಲ್ಲ ಬರೋದು ಈ ಲೋಕದ ಒಂದಿದ್ರಲ್ಲಿ ತಾನೆ. ಇಂಥದೊಂದು ಆಗದೆ ಇರ್ಲಿ, ಇಂಥದೊಂದು ಆಗ್ಲಿ, ಈ ರೀತಿ ಭಾವನೆಗಳು ಬರುತ್ತೆ. ದೇವ್ರೇ ದಯಮಾಡಿ ಹೀಗ್ ಮಾಡಿಸ್ಬೇಡಪ್ಪ, ದೇವ್ರೇ ಹೀಗ್ ಮಾಡಪ್ಪ ಅನ್ನುವ, ಅದು ಕಲ್ಪತರು. ಇನ್ನು ಸುಪರ್ವ ಸುರಭಿ ಅಂದ್ರೆ ಕಾಮಧೇನು, ಅದು ಯಾವ್ದದು? ಸುಪರ್ವ ಅಂದ್ರೆ ದೇವಲೋಕ ಅಲ್ವಾ? ಅಂದ್ರೇನು? ಪಾರಮಾರ್ಥಿಕ ಐಹಿಕ ಸುಖ, ಪಾರಮಾರ್ಥಿಕ ಸುಖ ಅದು ನಮಗೆ ದೊರಕುತ್ತೆ. ಇನ್ನು ಚಿಂತಾಮಣಿ ಅಂದಾಗ ಸಂಸಾರ,
ಚಿಂತೆ ಅನ್ನುವುದೇ ಸಂಸಾರ, ಸಂಸಾರ ಅನ್ನುವುದೇ ಚಿಂತೆ. ಆದ್ರಿಂದ ಆ ಚಿಂತಾಮಯವಾದ ಸಂಸಾರದಲ್ಲಿ ನಿತ್ಯಾನಂದವನ್ನ ಹೊಂದುವಂತ, ನಿತ್ಯಾನಂದವನ್ನ ಪಡೆಯುವಂತ ಒಂದು ಸೌಭಾಗ್ಯ, ಅಂತ ಒಂದು ಸಾಂಸಾರಿಕ ಕ್ಲೇಶಗಳು ಜೊತೆಯಲ್ಲಿದ್ದರೂ ಕೂಡ ಆನಂದಮಯವಾಗಿ ಇರುವಂತಹ ಸವಿಶೇಷ ಅದು ಚಿಂತಾಮಣಿ. ಸವಿಶೇಷ ಆನಂದ ಅಂದ್ರೆ ಭೌತಿಕವಾದ ಶರೀರದೊಳಗಿದ್ದು, ಭೌತಿಕವಾದ ಪ್ರಪಂಚದಲ್ಲಿದ್ದು, ಬಂಧು ಬಾಂಧವರೊಡಗೂಡಿದ್ದು, ಎಲ್ಲಾ ಶತ್ರು ಮಿತ್ರಾದಿ ಬಾಧೆಗಳನ್ನ ಪಡೀತಾ ಇದ್ದು ಏನಾಗಿರ್ತೇವೆ? ಆನಂದಮಯವಾಗಿರ್ತೇವಲ್ಲ, ಸಮತ್ವದ ನೆಲೆಯಲ್ಲಿ ಇರ್ತೇವಲ್ಲ, ಅದು ಚಿಂತಾಮಣಿ. ಹಾಗೆ ಅದು ಸವಿಶೇಷ. ಇನ್ನು ನಿತ್ಯಾನಂದ ಅನ್ನುವುದು ನಮಗೆ ಇದರ ಮೋಕ್ಷ. ಆದರೆ ಯಾವುದು ನಿರಂತರ ರಮಾ ಸೌಭಾಗ್ಯ ಅನ್ನುವುದು ನಿರ್ವಿಶೇಷ, ಅಂದ್ರೆ ಮತ್ತೆ ಹಿಂತಿರುಗಿ ಬರಲಾರದ ಸಾಯುಜ್ಯ ರೂಪದ ಮುಕ್ತಿ. ಸಾಲೋಕ್ಯ ಸಾರೂಪ್ಯಾದಿಗಳು ಕೂಡ ಮತ್ತೆ ಹಿಂತಿರುಗಿ ಬರುವಂತೆ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸಾಯುಜ್ಯವನ್ನ ಪಡೆದಾಗ ಮಾತ್ರ ಹಿಂತಿರುಗಿ ಬರಲ್ಲ. ಅಂಥ ಒಂದು ನೆಲೆಯನ್ನು ಕೂಡ ಕರುಣಿಸಿ ಕೊಡುತ್ತೆ. ಆದ್ದರಿಂದ ಭಗವಂತನಲ್ಲಿ ಭಕ್ತಿಯನ್ನ ಹೊಂದಬೇಕು. ಭಕ್ತಿಯನ್ನ ಹೊಂದಕ್ಕೆ ಏನ್ ಮಾಡ್ಬೇಕು? ನಿರಂತರ ಭಗವಂತನ ನಾಮವನ್ನ ಹೇಳ್ತಾ ಇರಬೇಕು. ಅದು ಈ 2 ಶ್ಲೋಕಗಳಲ್ಲಿ ನಾವು ನೋಡುವಂತಹ ಸಾರಾಂಶ. ಆಮ್ನಾಯಾಂ ಬುಧಿಂ ಆದರೇಣ ಸುಮನಃ ಸಂಘಾಃ ಸಮುದ್ಯನ್ ಮನೋಮಂಥಾನಂ ದೃಢ ಭಕ್ತಿರಜ್ಜು ಸಹಿತಂ ಕೃತ್ವಾ ಮಥಿತ್ವಾ ತತಃ ಸೋಮಂಕಲ್ಪತರುಂ ಸುಪರ್ವಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದ ಸುಧಾಂ ನಿರಂತರ ರಮಾ ಸೌಭಾಗ್ಯ ಮಾತನ್ವತೆ. ಇದನ್ನ ಹೇಳುವಾಗ ನಾವು ಶ್ವೇತಾಶ್ವತರ ಉಪನಿಷತ್ತು ಮುಗಿಸ್ಕೊಂಡಿದ್ದೇವಲ್ವಾ? 2 ಜಾಗದಲ್ಲಿ ಈ ಮಾತು ಬರುತ್ತೆ ಶ್ವೇತಾಶ್ವತರದಲ್ಲಿ. ಅಲ್ಲಿ ಹೇಳುವಾಗ ಘೃತಮಿವ ಪಯಸಿ ನಿಗೂಢಂ, ಹಾಲಿನಲ್ಲಿ ತುಪ್ಪ ಹೇಗೆ ಸೇರಿ ಹೋಗ್ಬಿಟ್ಟಿದೆ ಹಾಗೆ ಇರುವಂತ ಆ ಪರತತ್ವ ಭೂತೆ ಭೂತೆ ಚ ವಸತಿ, ಪ್ರತಿಯೊಂದು ಮಣ್ಣಿನ ಕಣದಲ್ಲಿ ಎಲ್ಲ ಕಡೆಯಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ಆ ವಿಜ್ಞಾನವನ್ನ, ಆ ಜ್ಞಾನವನ್ನ ಪಡ್ಕೊಂಡು ಸತತಂ ಮಂಥಯಿತವ್ಯಂ, ಸದಾ ನಾವು ಮಂಥನ ಮಾಡ್ತಾ ಇದ್ರೆ, ಸದಾ ಮಂಥನ ಮಾಡ್ತಾ ಇದ್ರೆ ಮನಸ ಮಂಥಾನ ಭೂತೇನ, ಅಲ್ಲೂ ಕೂಡ ಮನಸ್ಸು ಎಂಬುದೇ ಕಡೆಗೋಲು ಅಂತ ಅಲ್ಲೂ ಹೇಳಿದ್ದಾರೆ. ಇದೇ ಮಾತನ್ನ ಬ್ರಹ್ಮಬಿಂದು ಉಪನಿಷತ್ ಅಂತ ಇದೆ, ಯೌಗಿಕ ಉಪನಿಷತ್ತು. 20 ಉಪನಿಷತ್ತಿದೆ, ಅದರಲ್ಲಿ ಬ್ರಹ್ಮಬಿಂದು ಉಪನಿಷತ್ತು ಇದನ್ನೇ ಹೇಳುತ್ತೆ. ಆದ್ರಿಂದ ಮನಸ್ಸು ಎಂಬ ಕಡೆಗೋಲಿನಿಂದ ನಾವು ಇದ ನೋಡ್ತಾ ಇದ್ರೆ ಹೇಗೆ ನೋಡಿ, ಮಾರೀಚನ ಪುಣ್ಯ ನಿಜವಾಗಿ ಹೇಳೋದಾದ್ರೆ ಶ್ರೀರಾಮಚಂದ್ರ ಪ್ರಭು ಅವನದು ನಮ್ಮಂತೆ ಇಷ್ಟೇ ಕಣ್ಣಲ್ಲ, ಅಮೂಲಾಗ್ರವಾದ ದೃಷ್ಟಿ. ಹಾಗಿದ್ದದ ಕಾರಣನೇ ಸುಬಾಹುವನ್ನು ಮಾತ್ರ ಕೊಂದು ಮಾರೀಚನನ್ನ ಯಾಕೆ ಕೊಲ್ಲಿಲ್ಲ? ಯಾವ ಬಾಣ ಸುಬಾಹುವನ್ನ ಕೊಲ್ಲಬಲ್ಲದೋ ಆ ಬಾಣ ಮಾರೀಚನನ್ನ ಕೊಲ್ಲಲಾರದಾಗಿತ್ತ? ಅದಕ್ಕೆ ಆ ಸಾಮರ್ಥ್ಯ ಇರ್ಲಿಲ್ವಾ? ಆದ್ರೆ ಪರಮಾತ್ಮನ ಪ್ರತಿಯೊಂದು ಚಟುವಟಿಕೆಯಲ್ಲಿ ಘನೀಭೂತವಾದ ತತ್ವ ಇರುತ್ತೆ, ಅರ್ಥ ಇರುತ್ತೆ. ನಮ್ಗದ ಅರ್ಥ ಆಗಲ್ಲ ಅಷ್ಟೇ. ಮಾರೀಚ ಎಲ್ಲೋ ಹೋಗಿ ಬಿದ್ದ. ಈಗ ಮಾರೀಚನಿಗೆ ಅರಿವಾಗಿದ್ದೇನೋ, ಈಗ ಹಿಂದೆ ಹೇಳಿದ್ವಲ್ಲ, ರಾಮ 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 ರಾಮ, ಆ ರಾಮಮಯವಾದ ಯಾವ ಒಂದೇ ಒಂದು ಬಾಣದ ಹೊಡೆತದಿಂದ ಅವನಿಗೆ ರಾಮ ಎನ್ನುವುದು ರಕ್ತಗತ ಆಗ್ಬಿಡ್ತು. ರಾಮ ಎಂಬ ಸ್ವರೂಪ ಸದಾ ಕಣ್ಣೊಳಗೆ. ಆದ್ರಿಂದಲೇ ರಾವಣ ಬಂದು ಹೇಳಿದ್ರೆ, ಬೇಡಪ್ಪ ರಾಮನ ಸುದ್ದಿ ಬೇಡ, ರಾಮನ ಬಾಣದ ರುಚಿ ನಾನು ಕಂಡಿದ್ದೇನೆ. ಯಾಕೆ ಅಂದ್ರೆ ನಂಗ್ ನೋಡು, ಎಲೆ ನೋಡಿದ್ರೆ ರಾಮ ಅನ್ಸುತ್ತೆ, ಮರ ಅನ್ನುವಾಗ ರಾ ಶಬ್ದ ಕೇಳಿದ್ರೆ ರಾಮ ಅನ್ಸುತ್ತೆ, ರಥ ಅನ್ನುವಾಗ ರಾ ಅಂದ್ರೆ ರಾಮ ರಾಮ ರಾಮ, ಎಲ್ಲಿ ನೋಡಿದರಲ್ಲಿ ರಾಮ, ನೋಡಿದೆಲ್ಲ ರಾಮ ಅನ್ಸುತ್ತೆ. ನೋಡಿ ಮಾರೀಚನ ಪುಣ್ಯ. ರಾಮ ಮಾರೀಚನನ್ನ ವಧಿಸದೆ ಬಿಟ್ಟದ್ದಕ್ಕೆ ಈಗ ವಧಿಸೋದಕ್ಕೆ ಎರಡಕ್ಕೂ ಅರ್ಥ ಇದೆ. ಯಾಕೆ ಅಂದ್ರೆ ದೇವತಾ ಕಾರ್ಯ ಸಂಪೂರ್ಣಗೊಳ್ಳಬೇಕು. ದೇವತಾ ಕಾರ್ಯ ಸಂಪೂರ್ಣಗೊಳ್ಳುವುದಕ್ಕೆ ಈಗ ಇದೊಂದು ಸಾಧನಾ ಸಾಮಗ್ರಿ ಅಲ್ವಾ?
ಆ ಸಾಧನಾ ಸಾಮಗ್ರಿಗೆ ಪರಮಾತ್ಮ ಕೊಟ್ಟಿದ್ದೇನು? ಲಕ್ಷ್ಮಣನಿಗೆ ಗೊತ್ತಾದ್ದು ರಾಮನಿಗೆ ಗೊತ್ತಾಗಲ್ವಾ? ಲಕ್ಷ್ಮಣ ಹೇಳ್ದ, ಅಣ್ಣ ಇದು ಮೋಸ, ಇದು ವಂಚನೆ. ಯಾಕೆ ಅಂದ್ರೆ ಒಂದೇ ಜಿಂಕೆ ಯಾವತ್ತೂ ಇರಲ್ಲ, ಜಿಂಕೆಗಳು ಗುಂಪಿನಲ್ಲಿ ಸಂಚರಿಸುತ್ತೆ ಅಣ್ಣ. ಈ ಜಿಂಕೆ ವಾಸನೆ ಆ ಜಿಂಕೆಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಇದರಲ್ಲಿ ಏನೋ ಕೃತ್ರಿಮ ಇದೆ ನೋಡು. ಅಷ್ಟು ದೂರದಲ್ಲಿ ಜಿಂಕೆ ಹಿಂಡಿದೆ, ಇದು ಒಂದು ಮಾತ್ರ ಇಲ್ಲಿದೆ. ಮತ್ತೆ ಅಣ್ಣ ನಾನು ಕೇಳಿದ್ದೇನೆ, ಮಾರೀಚ ಈ ರೀತಿ ಮೋಸ ರೂಪವನ್ನ ಮಾಡ್ತಾ, ಇದೇ ಶಬ್ದನೇ ಹೇಳ್ತಾನೆ, ಮೋಸ ಮಾಡ್ತಾ ಋಷಿ ಆಶ್ರಮಗಳಲ್ಲಿ ಸಂಚರಿಸ್ತಾ ಋಷಿಗಳನ್ನ ತಿಂತಾ ಇದ್ದಾನೆ. ಇಷ್ಟೆಲ್ಲ ಹೇಳುವಾಗ ಲಕ್ಷ್ಮಣ ರಾಮನಿಗೆ ಗೊತ್ತಾಗಲ್ವಾ? ಸುಮ್ನೆ ನಮಗೆ ಒಂದು ಪಾಠಕ್ಕೋಸ್ಕರ ಹೇಳುತ್ತಾರೆ, ಏನು ರಾಮ ಲುಲುಭೆ ಮೃಗಾಯ, ಮೃಗಕ್ಕೆ ಲೋಭವನ್ನ ಹೊಂದಿದ, ಆದ್ರಿಂದ ಎಂಥ ಜ್ಞಾನಿಗೂ ಕೂಡ ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನಿ ಭವಂತಿ ಅಂತ ಪಾಠ ಹೇಳ್ತಾರೆ. ಅದು ನಮಗೋಸ್ಕರ. ರಾಮನಿಗೆ ಮಲಿನಗೊಂಡಿಲ್ಲ. ಯಾಕೆ ಅಂದ್ರೆ ಲಕ್ಷ್ಮಣನಿಗೆ ಅದೆಲ್ಲ ಹೇಳ್ತಾನೆ. ಆದ್ರೇನು, ಈಗ ಅಕಸ್ಮಾತ್ ಅವನು ರಾಕ್ಷಸ ಅಂತ ಇಟ್ಕೋ, ಕೊಂದ್ರೆ ನಾವು ಋಷಿಗಳಿಗೆ ಸಹಾಯ ಮಾಡಿದಂತಾಗ್ಲಿಲ್ವಾ ಅಂತಾನೆ. ಇಲ್ಲಿ ಈಗ ಇಷ್ಟು ಕಾಲ ತಗೊಂಡಿದ್ಯಾಕೆ? ದೇವತಾ ಕಾರ್ಯ ಋಷಿ ಕಾರ್ಯ ಎರಡೂ ನೆರವೇರಿಸ್ತಾ ಬರ್ತಿದ್ದಾನೆ ಪರಮಾತ್ಮ. ಆ ದೇವತಾ ಕಾರ್ಯ ಸಂಪನ್ನಗೊಳ್ಳುವುದಕ್ಕೆ ಇದು ಇದನ್ನ ಮುಟ್ಟಿದೆ. ಆದ್ರಿಂದ ಮಾರೀಚನ ವಧೆಯನ್ನ ಮಾಡಿ ಮಾರೀಚನಿಗೆ ಮುಕ್ತಿಯನ್ನ ಕರುಣಿಸಿದ. ಆದರೆ ದೇವತಾ ಕಾರ್ಯ ನೆರವೇರುವುದಕ್ಕೆ, ರಾವಣನಿಗೆ ಮುಕ್ತಿಯನ್ನ ಕೊಡುವುದಕ್ಕೆ ಮತ್ತು ಸ್ವಲ್ಪ ಕಾಲವನ್ನ ತೆಗೆದುಕೊಂಡ. ಇಷ್ಟು ಹೇಳ್ತಿರೋದು ಯಾಕೆ ಅಂದ್ರೆ, ಅಂಥ ಮಾರೀಚನಿಗೆ ಕೂಡ ನೋಡಿದ ಎಲೆಗಳಲ್ಲಿ ರಾಮ ಕಾಣ್ತಾನೆ ಅಂತಾನೆ. ರಾ ಎನ್ನುವ ಅಕ್ಷರ ಕಿವಿ ಮೇಲೆ ಬಿದ್ದರೆ ನನಗೆ ರಾಮ ಅಂತ ಆಗುತ್ತೆ. ಆ ರೀತಿಯಾದ ಭಾವ ನಮ್ಮೊಳಗೆ ಬಂದಾಗ, ನಿರಂತರ ಆ ಭಾವ ತುಂಬಿಕೊಂಡಾಗ ಭಕ್ತಿ ಘನವಾಗುತ್ತೆ. ಪರಮಾತ್ಮನ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯಾದಿ ಯಾವುದೇ ನೆಲೆಯು ನಮ್ಮದಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನ ಈ ಎರಡು ಶ್ಲೋಕಗಳ ಮೂಲಕ ಆಚಾರ್ಯರು ನಮಗೆ ತೋರಿಸ್ತಾ ಇದ್ದಾರೆ. ಆಮ್ನಾಯಾಂಬುಧಿಮಾದರೇಣ ಸುಮನಃ ಸಂಘಾ ಸಮುದ್ಯನ್ಮನೋ ಮಂಥಾನಂ ದೃಢ ಭಕ್ತಿರಜ್ಜು ಸಹಿತಂ ಕೃತ್ವಾ ಮಥಿತ್ವಾ ತತಃ ಸೋಮಂಕಲ್ಪತರುಂ ಸುಪರ್ವ ಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದ ಸುಧಾಂ ನಿರಂತರ ರಮಾ ಸೌಭಾಗ್ಯ ಮಾತನ್ವತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.